ಮಧ್ಯಾಹ್ನದ ಸಮಯ. ಸುತ್ತಮುತ್ತ ಎಲ್ಲೆಡೆ ಒಂದು ರೀತಿಯ ನಿಶ್ಶಬ್ದತೆ ಆವರಿಸಿತ್ತು. ಹಳೆಯ ಗಾಳ ಬಣ್ಣದ ಕಾರೊಂದು ಮನೆಯ ಮುಂದೆ ಬಂದು ನಿಂತಿತು. ಕಾರಿನ ಎಂಜಿನ್ ಆಫ್ ಆದ ಕೂಡಲೇ ಸುತ್ತಲಿನ ವಾತಾವರಣ ಇನ್ನಷ್ಟು ಶಾಂತವಾಯಿತು. ಅವನು ಮೊದಲು ಕಾರಿನಿಂದ ಇಳಿದ. ನಿಧಾನವಾಗಿ ಕಾರಿನ ಎಡಭಾಗಕ್ಕೆ ಬಂದು ಮುಂದಿನ ಬಾಗಿಲನ್ನು ತೆರೆದ. ಒಳಗೆ ಅವಳು ಕುಳಿತಿದ್ದಳು. ಸುಂದರವಾದ ಮುಖ, ತೆಳುವಾದ ಕಣ್ಣುಗಳು, ನಾಜೂಕಾದ ಮೈಕಟ್ಟು. ಮುಖದ ಮೇಲೆ ಹೊಸ ಮದುವೆಯ ಮಿಂಚು ಮತ್ತು ಕಣ್ಣುಗಳಲ್ಲಿ ಗಾಳವಾದ ಸಂಕೋಚ. ಮೈಮೇಲೆ ಪೈತನಿ ಸೀರೆ, ಕೈಗಳಲ್ಲಿ ಹಸಿರು ಬಳೆಗಳು, ಹಣೆಯ ಮೇಲೆ ಸುಂದರವಾದ ಚಂದ್ರಕೋರಿ. ಇಲಿಯೋನ್! ಅವನ ಗಂಭೀರ ಧ್ವನಿ ಅವಳ ಕಿವಿಗೆ ಬಿತ್ತು. ಅವಳು ನಿಧಾನವಾಗಿ ತಲೆಯೆತ್ತಿ ನೋಡಿದಳು. ಅವಳ ಹೃದಯದ ಬಡಿತ ಕ್ಷಣಾರ್ಧದಲ್ಲಿ ಹೆಚ್ಚಾಯಿತು. ಎಡಗೈಯಿಂದ ಸೀರೆಯ ಸೆರಗನ್ನು ಸರಿಪಡಿಸಿಕೊಂಡು ಕಾರಿನಿಂದ ಕೆಳಗಿಳಿದಳು. ಅವಳ ಕಾಲಿನ ಗೆಜ್ಜೆಗಳು ಮೃದುವಾಗಿ ಠೇಂಕರಿಸಿದವು. ಅವಳ ಮುಂದೆ ವಿಶಾಲವಾದ ಜಾಗವಿತ್ತು. ಮಧ್ಯದಲ್ಲಿ ಒಂದು ಸುಂದರವಾದ ಮನೆ. ಮನೆಯ ಸುತ್ತಲೂ ಅಚ್ಚುಕಟ್ಟಾಗಿ ಬೆಳೆಸಿದ ತೋಟ. ಒಂದು ಬದಿಯಲ್ಲಿ ಮಲ್ಲಿಗೆ, ಜಾಜಿ ಮತ್ತು ರಾತ್ರಿ ರಾಣಿಯ ಬಳ್ಳಿಗಳು. ಹಸಿರಿನಿಂದ ತುಂಬಿದ ಈಗಷ್ಟೇ ಕತ್ತರಿಸಿದ ಲಾನ್ ಮೇಲೆ ಮಧ್ಯಾಹ್ನದ ಸೂರ್ಯನ ಕಿರಣಗಳು ಬೀಳುತ್ತಿದ್ದವು. ನಗರದ ಗದ್ದಲದಿಂದ ದೂರವಾಗಿ ತನ್ನದೇ ಪ್ರಪಂಚದಲ್ಲಿ ನೆಮ್ಮದಿಯಿಂದ ನಿಂತಿದ್ದ ಆ ಮನೆ ಅವಳ ಮನಸ್ಸಿನ ಭಾರವನ್ನು ಕ್ಷಣಕಾಲ ಕಡಿಮೆ ಮಾಡಿತು. ಅವಳ ತುಟಿಗಳ ಮೇಲೆ ತಿಳಿಯದೆ ಒಂದು ಸಣ್ಣ ನಗು ಮೂಡಿತು. ಅವನ ತೀಕ್ಷ್ಣ ಕಣ್ಣುಗಳು ಆ ಬದಲಾವಣೆಯನ್ನು ಕೂಡಲೇ ಗಮನಿಸಿದವು. ಆದರೆ ಅವಳ ಮನಸ್ಸಿನಲ್ಲಿದ್ದ ಭಯ ಮಾತ್ರ ಇನ್ನೂ ಸಂಪೂರ್ಣವಾಗಿ ಹೋಗಿರಲಿಲ್ಲ. ನಿಜ ಹೇಳಬೇಕೆಂದರೆ ಅವರ ಮದುವೆ ಸಂಪೂರ್ಣವಾಗಿ ಹಳೆಯ ಸಂಪ್ರದಾಯದ ರೀತಿಯಲ್ಲಿ ನಡೆದಿತ್ತು. ಮೊದಲು ಹುಡುಗಿ ನೋಡುವ ಕಾರ್ಯಕ್ರಮ. ಅದಕ್ಕೂ ಮುನ್ನ ಇಬ್ಬರಿಗೂ ಯಾವುದೇ ಪರಿಚಯವಿರಲಿಲ್ಲ. ಪ್ರೇಮ, ಫೋನ್ನಲ್ಲಿ ಮಾತುಕತೆ, ಸ್ನೇಹ ಇಂತಹ ಯಾವುದಕ್ಕೂ ಅವಕಾಶವೇ ಇರಲಿಲ್ಲ. ಹುಡುಗಿ ನೋಡುವ ಕಾರ್ಯಕ್ರಮ ನಡೆಯಿತು. ಎರಡೂ ಕುಟುಂಬದ ಹಿರಿಯರಿಗೆ ಒಪ್ಪಿಗೆಯಾಯಿತು. ತಕ್ಷಣವೇ ನಿಶ್ಚಿತಾರ್ಥವೂ ನೆರವೇರಿತು. ಮದುವೆಯಾಗುವವರೆಗೂ ಅವರು ಕೇವಲ 3-4 ಬಾರಿ ಮಾತ್ರ ಒಬ್ಬರನ್ನೊಬ್ಬರು ನೋಡಿದ್ದರು. ಅದರಲ್ಲೂ 2 ಭೇಟಿಗಳು ಬಟ್ಟೆ ಮತ್ತು ಆಭರಣ ಖರೀದಿಸುವ ಸಂದರ್ಭದಲ್ಲೇ ನಡೆದಿದ್ದವು. ಆಗಲೂ ಎರಡೂ ಕುಟುಂಬದ ಜನರು ಜೊತೆಯಲ್ಲಿದ್ದರು. ಹೀಗಾಗಿ ಒಬ್ಬರ ಜೊತೆ ಒಬ್ಬರು ನೆಮ್ಮದಿಯಾಗಿ ಮಾತನಾಡುವುದು, ಒಬ್ಬರ ಸ್ವಭಾವವನ್ನು ಮತ್ತೊಬ್ಬರು ತಿಳಿದುಕೊಳ್ಳುವುದು, ಇವೆಲ್ಲಕ್ಕೂ ಅವಕಾಶವೇ ಇರಲಿಲ್ಲ. ಮೊದಲ ಬಾರಿ ಅವಳು ಅವನ ಮುಂದೆ ಚಹಾ ಕಪ್ ಹಿಡಿದು ನಿಂತಾಗ ಕದ್ದು ಅವನತ್ತ ನೋಡಿದ್ದಳು. ಆ ಕ್ಷಣವೇ ಅವಳ ಮೈಯಲ್ಲಿ ನಡುಕ ಹುಟ್ಟಿತ್ತು. ದಪ್ಪವಾದ ಮೀಸೆ, ಎದುರಿನವರನ್ನೇ ಭೇದಿಸಿ ನೋಡುವಂತಿದ್ದ ಕಣ್ಣುಗಳು. ಮೊದಲ ನೋಟದಲ್ಲೇ ಅವಳ ಮನಸ್ಸಿನಲ್ಲಿ ವಿಚಿತ್ರವಾದ ಭಯ ಹುಟ್ಟಿತ್ತು. ಈ ಮದುವೆ ಬೇಡ. ಈ ಮನುಷ್ಯ ತುಂಬಾ ಕಠಿಣನಿರಬೇಕು, ಬೇಗ ಕೋಪಗೊಳ್ಳುವವನಿರಬೇಕು ಎಂದು ಅವಳಿಗೆ ಅನಿಸಿತ್ತು. ಆದರೆ ಅವಳ ತಂದೆ ತಾಯಿ ಮತ್ತು ಸಂಬಂಧಿಕರಿಗೆ ಅವನ ಕುಟುಂಬದ ಗೌರವ, ಅವನ ಆರ್ಥಿಕ ಸ್ಥಿತಿ, ನಗರದಲ್ಲಿ ಯಶಸ್ವಿಯಾಗಿ ನಡೆಯುತ್ತಿದ್ದ ವ್ಯವಹಾರ ಮತ್ತು ಅವನ ಸಾಮರ್ಥ್ಯ ಇವೆಲ್ಲವೂ ತುಂಬಾ ಇಷ್ಟವಾಗಿದ್ದವು. ಕುಟುಂಬದ ಒತ್ತಾಯಕ್ಕೆ ಕೊನೆಗೆ ಅವಳು ತಲೆಬಾಗಿದ್ದಳು. ಅವಳ ಊರಿನಿಂದ ಅವನ ಊರು 2 ಗಂಟೆಗಳಷ್ಟು ದೂರವಿತ್ತು. ಅಲ್ಲಿಂದ ಮತ್ತೊಂದು ಗಂಟೆ ಪ್ರಯಾಣಿಸಿದರೆ ನಗರ. ತನ್ನ ವ್ಯವಹಾರದ ಕಾರಣದಿಂದ ಅವನು ನಗರದಲ್ಲಿರುವ ಈ ಬಂಗಲೆಯಲ್ಲಿ ವಾಸಿಸುತ್ತಿದ್ದ. ಮದುವೆಯ ದಿನ ಬಂತು. ಸನಾಯಿ ಮೊಳಗಿತು. ಅಕ್ಷತೆ ಬಿದ್ದವು. ಮಂಗಳಾಷ್ಟಕಗಳ ಸಮಯದಲ್ಲಿ ಅಂತರಪಟದ ಹಿಂದಿನಿಂದ ಅವಳು ಮತ್ತೊಮ್ಮೆ ಅವನನ್ನು ನೋಡಿದಳು. ಅವನ ಅದೇ ತೀಕ್ಷ್ಣ ಕಣ್ಣುಗಳು ಅವಳನ್ನೇ ನೋಡುತ್ತಿದ್ದವು. ಅವಳು ಮತ್ತೆ ಸ್ವಲ್ಪ ಗಾಬರಿಗೊಂಡಳು. ಮದುವೆ ಮುಗಿಯಿತು. ಅಳುತ್ತಾ ಅಳುತ್ತಾ ಅವಳು ಗಂಡನ ಮನೆಗೆ ಹೊರಟಳು. ಅತ್ತೆಮನೆಯ ಊರಿನಲ್ಲಿ 2 ದಿನ ಪೂಜೆ, ಸತ್ಯನಾರಾಯಣ ಪೂಜೆ ಮತ್ತು ಹೊಸ ಸೊಸೆಯ ಸತ್ಕಾರದಲ್ಲಿ ಕಳೆದು ಹೋದವು. ಅವನ ತಾಯಿ ಮತ್ತು ಸಹೋದರಿಯರು ಅವಳನ್ನು ತಮ್ಮ ಪ್ರೀತಿಯಿಂದ ಸುತ್ತುವರಿದಿದ್ದರು. ಆದರೆ 3ನೇ ದಿನ ಮಧ್ಯಾಹ್ನ ಊಟ ಮುಗಿದ ನಂತರ ಅವನು ನಗರಕ್ಕೆ ಹಿಂದಿರುಗಲು ಸಿದ್ಧನಾದಾಗ ಅತ್ತೆ ಹೇಳಿದರು, ಅಯ್ಯೋ, ನೀವಿಬ್ಬರೇ ಯಾಕೆ ಹೋಗುತ್ತೀರಿ? ಮನೆಯಲ್ಲಿರುವ ಯಾರನ್ನಾದರೂ ಜೊತೆಗೆ ಕಳುಹಿಸುತ್ತೇನೆ. 4 ದಿನ ಹೊಸ ಜಾಗಕ್ಕೆ ಸೊಸೆಗೆ ಒಗ್ಗಿಕೊಳ್ಳುವವರೆಗೆ ಯಾರಾದರೂ ಜೊತೆಗಿದ್ದರೆ ಒಳ್ಳೆಯದು. ಅವನು ಮಾತ್ರ ತುಂಬಾ ದೃಢವಾದ ಧ್ವನಿಯಲ್ಲಿ ಉತ್ತರಿಸಿದ, ಬೇಡ ಅಮ್ಮ, ನಾವಿಬ್ಬರು ನೋಡಿಕೊಳ್ಳುತ್ತೇವೆ. ಯಾರ ಸಹಾಯವೂ ನಮಗೆ ಬೇಕಿಲ್ಲ. ಅವನ ಆ ಒಂದು ಮಾತಿನ ಮುಂದೆ ಅವನ ತಂದೆಯೂ ಏನೂ ಹೇಳಲಿಲ್ಲ. ಅವನ ಅಧಿಕಾರ ಮತ್ತು ಕಠಿಣ ಸ್ವಭಾವಕ್ಕೆ ಮನೆಯವರಿಗೆಲ್ಲ ಈಗಾಗಲೇ ಅಭ್ಯಾಸವಾಗಿತ್ತು. ಆದರೆ ಅವಳ ಮನಸ್ಸಿನಲ್ಲಿ ಮಾತ್ರ ಮತ್ತೆ ಭಯ ಮೂಡಿತು. ಈ ಮನುಷ್ಯ ಯಾರ ಮಾತನ್ನೂ ಕೇಳುವುದಿಲ್ಲ. ಅವನ ಜೊತೆ ನಾನು ಹೇಗೆ ಜೀವನ ನಡೆಸಲಿ ಎಂಬ ಪ್ರಶ್ನೆ ಅವಳನ್ನು ಕಾಡತೊಡಗಿತು. ಮನೆಯ ಬಾಗಿಲಿನ ಗಂಟೆ ಮೊಳಗುತ್ತಿದ್ದಂತೆ ಅಡುಗೆಯ ಮಾವಸಿ ನಗುತ್ತಾ ಬಾಗಿಲು ತೆರೆದರು. ಸುಮಾರು 50ರ ವಯಸ್ಸಿನ ಮಾವಸಿ ಒಳಗೆ ಕಾಲಿಟ್ಟ ತಕ್ಷಣ ಅವಳನ್ನು ಆತ್ಮೀಯವಾಗಿ ಸ್ವಾಗತಿಸಿದರು. ಬನ್ನಿ ವಹಿನಿ. ದಾದಾ, ನಾನು ಈಗಲೇ ಚಹಾ ಮಾಡುತ್ತೇನೆ. ಅವನು ಅವಳಿಗೆ ಸೋಫಾದ ಮೇಲೆ ಕುಳಿತುಕೊಳ್ಳುವಂತೆ ಹೇಳಿದ. ಚಹಾ ಕುಡಿಯುತ್ತಾ ಅವನು ಅವಳಿಗೆ ಮನೆಯ ಸಂಪೂರ್ಣ ಕೆಳಮಹಡಿಯನ್ನು ತೋರಿಸಿದ. ದೊಡ್ಡ ಹಾಲ್, ಗ್ರಂಥಾಲಯ, ಪೂಜಾ ಕೋಣೆ, ಅಡುಗೆಮನೆ. ನಂತರ ಅವನು ಅವಳನ್ನು ಮೇಲಿನ ಮಹಡಿಗೆ ಕರೆದುಕೊಂಡು ಹೋದ. ಮರದ ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಬಂದಾಗ ಎದುರಿಗೆ ಒಂದು ಚಿಕ್ಕ ಪ್ಯಾಂಟ್ರಿ ಇತ್ತು. ಬಲಭಾಗದಲ್ಲಿ ಮುಖ್ಯ ಮಲಗುವ ಕೋಣೆ. ಅವನು ನಿಧಾನವಾಗಿ ಬಾಗಿಲು ತೆರೆದ. ಕೋಣೆಗೆ ಕಾಲಿಟ್ಟ ತಕ್ಷಣವೇ ಒಂದು ವಿಶಿಷ್ಟವಾದ ಸುಗಂಧ ಅವಳಿಗೆ ಅನುಭವವಾಯಿತು. ಗೋಡೆಗಳಿಗೆ, ಕಣ್ಣುಗಳಿಗೆ ತಂಪು ನೀಡುವಂತಹ ಹಗುರವಾದ ಪಿಸ್ತಾ ಬಣ್ಣ, ಕಿಟಕಿಗಳಿಗೆ ಬಿಳಿ ಮೃದುವಾದ ಪರದೆಗಳು. ಗಾಳಿಯ ಅಲೆಗಳಿಗೆ ಅವು ನಿಧಾನವಾಗಿ ತೂಗುತ್ತಿದ್ದವು. ಕೋಣೆಯ ಮಧ್ಯದಲ್ಲಿ ಸುಂದರವಾದ ಸಾಗುವಾನಿ ಮರದ ಹಾಸಿಗೆ. ಅದರ ಮೇಲೆ ಶುಭ್ರವಾದ ಬಿಳಿ ಹಾಸಿಗೆ. ಒಂದು ಬದಿಯಲ್ಲಿ ವಾಕಿನ್ ವಾರ್ಡ್ರೋಬ್, ಅಟ್ಯಾಚ್ಡ್ ಬಾತ್ರೂಮ್ ಮತ್ತು ಮತ್ತೊಂದು ಬದಿಯಲ್ಲಿ ದೊಡ್ಡ ಬಾಲ್ಕನಿ. ಕೋಣೆಯ ಅಲಂಕಾರ ಅಷ್ಟು ಸುಂದರವಾಗಿತ್ತು. ಅವಳಿಗೆ ಇದು ನಿಜವಾಗಿಯೂ ತನ್ನದೇ ಮನೆ ಎಂಬ ಸಂತೋಷದ ಅನುಭವವಾಯಿತು. ಇದು ನಮ್ಮ ಬೆಡ್ರೂಮ್, ಅವನು ಶಾಂತವಾಗಿ ಹೇಳಿದ. ಅವನ ಬಾಯಿಂದ ಬಂದ ನಮ್ಮ ಎಂಬ ಪದ ಅವಳ ಹೃದಯವನ್ನು ವಿಚಿತ್ರವಾಗಿ ಮುಟ್ಟಿತು. ಅವಳು ತಲೆ ತಗ್ಗಿಸಿಕೊಂಡೇ ನಿಂತಿದ್ದಳು. ಇಲ್ಲಿ ಬಾಲ್ಕನಿ ಇದೆ, ಬಾ ನೋಡು. ಅವಳು ನಿಧಾನವಾಗಿ ಬಾಲ್ಕನಿಗೆ ಹೋದಳು.
ಅಲ್ಲಿಂದ ಸಂಪೂರ್ಣ ತೋಟ ಮತ್ತು ನಗರದ ಪಶ್ಚಿಮ ಭಾಗದ ಆಕಾಶ ಕಾಣುತ್ತಿತ್ತು. ಕಳೆದ 3-4 ದಿನಗಳಿಂದ ನೀನು ತುಂಬಾ ಓಡಾಟದಲ್ಲಿದ್ದೀಯಾ. ದೇಹದಲ್ಲಿ ಶಕ್ತಿಯೇ ಉಳಿದಿರಲಿಕ್ಕಿಲ್ಲ. ಬಟ್ಟೆ ಬದಲಿಸಿಕೊಂಡು ಚೆನ್ನಾಗಿ ವಿಶ್ರಾಂತಿ ತೆಗೆದುಕೋ, ಅವನು ಹೇಳಿದ. ಮಾವಸಿ ಅಡುಗೆ ಮಾಡುತ್ತಿದ್ದಾರೆ. ಮದುವೆಯಲ್ಲೂ ನಿಮ್ಮ ಮನೆಯಲ್ಲಿ ಕೂಡ ತುಂಬಾ ಸಿಹಿ ಮತ್ತು ಎಣ್ಣೆಯ ಪದಾರ್ಥಗಳನ್ನು ತಿಂದಿದ್ದೀಯಾ. ಹಾಗಾಗಿ ನಾನು ಉದ್ದೇಶಪೂರ್ವಕವಾಗಿ ಸರಳವಾದ ಬೇಳೆಯನ್ನ, ಪಲ್ಯ ಮತ್ತು ರೊಟ್ಟಿ ಮಾಡಿಸಬೇಕೆಂದು ಹೇಳಿದ್ದೇನೆ. ನಿನಗೆ ಸರಿ ತಾನೇ? ಅವನು ಅವಳನ್ನು ನೋಡದೆ ತೋಟದ ಕಡೆ ನೋಡುತ್ತಾ ಕೇಳಿದ. ಹೌದು, ಸರಿ. ಅವಳು ಬಹಳ ನಿಧಾನವಾದ ಧ್ವನಿಯಲ್ಲಿ ಉತ್ತರಿಸಿದಳು. ನಾನು ಕೆಳಗೆ ಹೋಗಿ ಕೆಲವು ಮುಖ್ಯ ಫೋನ್ಗಳನ್ನು ಮಾಡಬೇಕು. ಸುತ್ತಮುತ್ತಲಿನ ವಿಚಾರಗಳನ್ನು ನೋಡಿಕೊಳ್ಳುತ್ತೇನೆ. ಅಷ್ಟರೊಳಗೆ ನೀನು ಆರಾಮವಾಗಿ ಇರು ಎಂದು ಹೇಳಿ ಅವನು ಕೋಣೆಯಿಂದ ಹೊರಟ. ಅವನು ಹೊರಗೆ ಹೋದ ಕೂಡಲೇ ಕೋಣೆಯಲ್ಲಿ ಆವರಿಸಿದ ಮೌನದಲ್ಲಿ ಅವಳು ನೆಮ್ಮದಿಯಾಗಿ ಉಸಿರೆಳೆದಳು. ತನ್ನ ಬ್ಯಾಗಿನಿಂದ ಸರಳವಾದ ಹತ್ತಿಯ ಸೀರೆಯನ್ನು ತೆಗೆದುಕೊಂಡಳು. ಆಭರಣಗಳನ್ನು ತೆಗೆದು ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಳು. ಬಟ್ಟೆ ಬದಲಿಸಿಕೊಂಡು ಹಾಸಿಗೆಯ ಮೇಲೆ ತಲೆಯಿಟ್ಟ ತಕ್ಷಣವೇ ಅವಳಿಗೆ ಗಾಢವಾದ ನಿದ್ರೆ ಬಂತು. ಸುಮಾರು 1.5 ಗಂಟೆಯ ನಂತರ ಅಡುಗೆಯ ಮಾವಸಿಯ ಧ್ವನಿಗೆ ಅವಳು ಎಚ್ಚರಗೊಂಡಳು. ವಹಿನಿ, ಬನ್ನಿ, ಊಟ ಸಿದ್ಧವಾಗಿದೆ. ಅವಳು ಗಾಬರಿಯಿಂದ ಎದ್ದು ಹಣೆಯ ಮೇಲಿನ ಕುಂಕುಮ ಸರಿಪಡಿಸಿಕೊಂಡು ಸೆರಗನ್ನು ಸರಿಸಿಕೊಂಡು ಕೆಳಗೆ ಬಂದಳು. ಡೈನಿಂಗ್ ಟೇಬಲ್ ಮೇಲೆ ಸರಳವಾದ ಬಿಸಿ ಊಟ ಸಿದ್ಧವಾಗಿತ್ತು. ಅವನು ಕುರ್ಚಿಯಲ್ಲಿ ಕುಳಿತು ಪತ್ರಿಕೆ ಓದುತ್ತಿದ್ದ. ಅವಳು ಅವನ ಎದುರಿನ ಕುರ್ಚಿಯಲ್ಲಿ ಕುಳಿತಳು. ಮಾವಸಿ ಊಟ ಬಡಿಸುತ್ತಾ ಹೇಳಿದರು. ವಹಿನಿ, ನೀವು ಇಂದು ಮೊದಲ ಬಾರಿಗೆ ಬಂದಿದ್ದೀರಲ್ಲ, ಅದಕ್ಕಾಗಿ ಸಾಹೇಬರು ಊಟ ಮುಗಿಯುವವರೆಗೆ ನಾನು ಇರಬೇಕೆಂದು ಹೇಳಿದ್ದಾರೆ. ನಾಳೆಯಿಂದ ನಾನು ಮಧ್ಯಾಹ್ನ ಮತ್ತು ಸಂಜೆ ಸಮಯಕ್ಕೆ ಬಂದು ಕೆಲಸ ಮುಗಿಸಿ ಹೋಗುತ್ತೇನೆ. ನಾಳೆ ಬೆಳಗ್ಗೆ ನಿಮಗೆ ಸಂಪೂರ್ಣ ಅಡುಗೆ ಮನೆ ತೋರಿಸುತ್ತೇನೆ. ನಿಮಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಹೌದು ಮಾವಸಿ, ಸರಿ, ಅವಳು ನಾಚಿಕೆಯಿಂದ ಉತ್ತರಿಸಿದಳು. ಊಟ ಬಹಳ ಶಾಂತವಾಗಿ ನಡೆಯಿತು. ಅವನು ಹೆಚ್ಚು ಮಾತನಾಡಲಿಲ್ಲ. ಪಲ್ಯ ಬೇಕಾ, ಬೇಳೆ ಬೇಕಾ, ಇಷ್ಟೇ ಕೇಳುತ್ತಿದ್ದ. ಊಟ ಮುಗಿದ ನಂತರ ಮಾವಸಿ ಪಾತ್ರೆಗಳನ್ನು ಜೋಡಿಸಿ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಹೊರಟು ಹೋದರು. ಮುಖ್ಯ ಬಾಗಿಲು ಮುಚ್ಚಿತು. ಆ ವಿಶಾಲವಾದ ಬಂಗಲೆಯಲ್ಲಿ ಈಗ ಅವರಿಬ್ಬರೇ ಇದ್ದರು. ಅವಳ ಹೃದಯದ ಬಡಿತ ಮತ್ತೆ ಹೆಚ್ಚಾಯಿತು. ಇಂದು ಅವರ ಮದುವೆಯ ಮೊದಲ ರಾತ್ರಿ. ಅವನೊಂದಿಗೆ ಇನ್ನೂ ಸರಿಯಾಗಿ ಪರಿಚಯವೇ ಆಗಿರಲಿಲ್ಲ. ಅವನ ಕಣ್ಣುಗಳಲ್ಲಿ ಯಾವಾಗಲೂ ಕಾಣುತ್ತಿದ್ದ ಗಂಭೀರತೆ ಅವಳನ್ನು ಇನ್ನೂ ಸ್ವಲ್ಪ ಹೆದರಿಸುತ್ತಿತ್ತು. ಹಾಲ್ನಲ್ಲಿ ಕುಳಿತೇ ಇರಲು ಅವಳು ಕಾರಣಗಳನ್ನು ಹುಡುಕತೊಡಗಿದಳು. ಒಮ್ಮೆ ಮ್ಯಾಗಜೀನ್ನ ಪುಟಗಳನ್ನು ತಿರುಗಿಸುತ್ತಿದ್ದಳು. ಮತ್ತೊಮ್ಮೆ ಟೀಪಾಯ್ ಮೇಲಿದ್ದ ವಸ್ತುಗಳ ಜಾಗ ಬದಲಿಸುತ್ತಿದ್ದಳು. ಮೇಲಕ್ಕೆ ಹೋಗುವುದನ್ನು ಅವಳು ಉದ್ದೇಶಪೂರ್ವಕವಾಗಿ ತಪ್ಪಿಸುತ್ತಿದ್ದಳು. ಆದರೆ ಅವನ ಕಣ್ಣಿಗೆ ಇದಾವುದೂ ತಪ್ಪಲಿಲ್ಲ. ಕೊನೆಗೆ ಅವನು ಅವಳ ಬಳಿ ಬಂದು ನಿಂತ. ಮೇಲೆ ಬ್ರೋನವೇ? ಅವನು ಕೇಳಿದ. ಅವಳಿಗೆ ಬೇರೆ ದಾರಿ ಇರಲಿಲ್ಲ. ಅವಳು ಮೌನವಾಗಿ ತಲೆಯಾಡಿಸಿ ಅವನ ಹಿಂದೆ ನಡೆದುಕೊಂಡು ಹೋದಳು. ಮರದ ಮೆಟ್ಟಿಲುಗಳ ಮೇಲೆ ಅವಳ ಕಾಲಿನ ಗೆಜ್ಜೆಯ ಶಬ್ದ ಆ ನಿಶ್ಶಬ್ದತೆಯಲ್ಲಿ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಮೇಲಕ್ಕೆ ಬಂದ ನಂತರ ಅವಳು ಬೆಡ್ರೂಮ್ಗೆ ಹೋದಳು. ಹಾಸಿಗೆಯ ಒಂದು ತುದಿಯಲ್ಲಿ ಮೂಲೆಯಲ್ಲಿ ತನ್ನನ್ನು ತಾನೇ ಸಣ್ಣದಾಗಿ ಮಾಡಿಕೊಂಡು ಕುಳಿತಳು. 2 ಕೈಗಳಿಂದ ಸೀರೆಯ ಸೆರಗನ್ನು ಬಿಗಿಯಾಗಿ ಹಿಡಿದಿದ್ದಳು. ಅವನು ವಾರ್ಡ್ರೋಬ್ಗೆ ಹೋಗಿ ಸ್ವಲ್ಪ ಸಮಯದ ನಂತರ ಹೊರಬಂದ. ಅವನು ಬಿಳಿ ಮೃದುವಾದ ಹತ್ತಿಯ ಕುರ್ತಾ ಮತ್ತು ಪೈಜಾಮಾ ಧರಿಸಿದ್ದ. ಅವನು ಅವಳ ಮುಂದೆ ಬಂದು ನಿಂತ. ಅವಳು ತಲೆ ಎತ್ತಲಿಲ್ಲ. ನೀನು ಕೂಡ ಒಳಗೆ ಹೋಗಿ ಆ ಭಾರವಾದ ಸೀರೆ ಬದಲಿಸಿಕೋ. ರಾತ್ರಿ ಮಲಗುವಾಗ ಸಡಿಲವಾದ ಆರಾಮದಾಯಕ ಬಟ್ಟೆ ಹಾಕಿಕೊಂಡರೆ ಚೆನ್ನಾಗಿ ನಿದ್ರೆ ಬರುತ್ತದೆ. ಅವನ ಧ್ವನಿ ತುಂಬಾ ಸಹಜವಾಗಿತ್ತು. ಅವಳು ಹೇಗೋ ಎದ್ದು ಒಂದು ಸರಳವಾದ ಸಲ್ವಾರ್ ತೆಗೆದುಕೊಂಡು ಬಾತ್ರೂಮ್ಗೆ ಹೋದಳು. ಬಟ್ಟೆ ಬದಲಿಸಿಕೊಂಡು ಹೊರಬಂದಾಗ ಅವನು ಕೋಣೆಯಲ್ಲಿ ಇರಲಿಲ್ಲ. ಅವಳು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು. ಹಾಸಿಗೆಯ ಮೇಲೆ ಬಂದು ಕುಳಿತಳು. ಅಷ್ಟರಲ್ಲಿ ಬಾಗಿಲಿನ ಬಳಿ ಹೆಜ್ಜೆಯ ಶಬ್ದ ಕೇಳಿಸಿತು. ಅವನು ಒಳಗೆ ಬಂದ. ಅವನ ಕೈಯಲ್ಲಿ ಒಂದು ಸಣ್ಣ ಟ್ರೇ. ಅದರಲ್ಲಿ 2 ಬಿಸಿ ಬಿಸಿ ಕಾಫಿಯ ಕಪ್ಗಳಿದ್ದವು. ಹೋಗುವಾಗ ಮಾವಸಿಗೆ ಜಾಯಿಕಾಯಿ ಮತ್ತು ಏಲಕ್ಕಿ ಹಾಕಿ ಬಿಸಿ ಕಾಫಿ ಮಾಡಿಸಿ ಥರ್ಮಸ್ನಲ್ಲಿ ಇಡಲು ಹೇಳಿದ್ದೆ. ನಿನಗೆ ಬೇಕಾದಷ್ಟು ತೆಗೆದುಕೋ, ಇಡೀ ದಿನದ ದಣಿವು ಕಡಿಮೆಯಾಗುತ್ತದೆ ಎಂದು ಹೇಳಿ ಟ್ರೇಯನ್ನು ಪಕ್ಕದ ಮೇಜಿನ ಮೇಲೆ ಇಟ್ಟ. ನಂತರ ಗೋಡೆಯ ಮೇಲಿದ್ದ ಪ್ರಕಾಶಮಾನವಾದ ಟ್ಯೂಬ್ಲೈಟ್ ಆಫ್ ಮಾಡಿ ಹಾಸಿಗೆಯ ಪಕ್ಕದಲ್ಲಿದ್ದ ಮಂದ ಹಳದಿ ನೈಟ್ ಲ್ಯಾಂಪ್ ಆನ್ ಮಾಡಿದ. ಕೋಣೆಯಲ್ಲಿ ಮೃದುವಾದ ಶಾಂತವಾದ ಬೆಳಕು ಹರಡಿತು. ಅವನು ತನ್ನ ಕಪ್ ಹಿಡಿದು ಹಾಸಿಗೆಯ ಮತ್ತೊಂದು ಬದಿಯಲ್ಲಿ ಕುಳಿತ. ಅವಳು ಕೂಡ ನಡುಗುತ್ತಿದ್ದ ಕೈಗಳಿಂದ ಕಪ್ ಎತ್ತಿಕೊಂಡಳು. ಕಾಫಿಯ ರುಚಿ ನಿಜಕ್ಕೂ ಅದ್ಭುತವಾಗಿತ್ತು. ಆದರೆ ಅವಳಿಗೆ ಆ ಕ್ಷಣದಲ್ಲಿ ಕಾಫಿಯ ರುಚಿಗಿಂತ ತನ್ನ ಎದುರು ಕುಳಿತಿದ್ದ ವ್ಯಕ್ತಿಯೇ ಹೆಚ್ಚು ಗಮನ ಸೆಳೆಯುತ್ತಿದ್ದ. ಮದುವೆಯಾದ 2 ದಿನಗಳಲ್ಲಿ ನೂರಾರು ಜನರ ನಡುವೆ ಇದ್ದವರು. ಆ ರಾತ್ರಿ ಆ ಕೋಣೆಯಲ್ಲಿ ಕೇವಲ ಇಬ್ಬರೇ ಆಗಿದ್ದರು. ಅವಳು ಮತ್ತು ಅವಳಿಗೆ ಇನ್ನೂ ಅಪರಿಚಿತನಾಗಿದ್ದ ಅವಳ ಪತಿ. ಕಾಫಿ ಮುಗಿಸಿ ಅವನು ಕಪ್ಪನ್ನು ಮೇಜಿನ ಮೇಲೆ ಇಟ್ಟ. ನಂತರ ತನ್ನ ಆ ತೀಕ್ಷ್ಣ ಕಣ್ಣುಗಳನ್ನು ಅವಳ ಮುಖದ ಮೇಲೆ ನೆಟ್ಟ. ನನಗೆ ನಿನ್ನೊಂದಿಗೆ ಒಂದು ಬಹಳ ಮುಖ್ಯವಾದ ವಿಷಯ ಮಾತನಾಡಬೇಕು. ಅವನ ಧ್ವನಿ ಗಂಭೀರವಾಯಿತು. ಅವಳ ದೇಹದೊಳಗೆ ಮತ್ತೆ ಭಯದ ಒಂದು ತಣ್ಣನೆಯ ಅಲೆ ಹರಡಿತು. ಅವಳು ಉಸಿರನ್ನು ಬಿಗಿಯಾಗಿ ಹಿಡಿದುಕೊಂಡಳು. ನಾನು ಈಗ ಹೇಳಲಿರುವ ವಿಷಯವನ್ನು ನೀನು ಒಪ್ಪಲೇಬೇಕು ಎಂಬ ಯಾವುದೇ ಒತ್ತಾಯ ಇಲ್ಲ. ನಿನಗೆ ಮನಸ್ಸಿನಿಂದ ಸರಿಯೆನಿಸಿದರೆ ಮಾತ್ರ ನನಗೆ ಹೇಳು. ಅವನು ಸ್ವಲ್ಪ ಅವಳ ಕಡೆಗೆ ಸರಿದ. ನೋಡು, ಮದುವೆಯಾದ ನಂತರ ಅನೇಕ ಪುರುಷರು ಏನು ಮಾಡುತ್ತಾರೆ ಗೊತ್ತಾ? ಸ್ನೇಹಿತರ ಮಾತು, ಸಮಾಜದ ತಪ್ಪು ಕಲ್ಪನೆಗಳು, ಸುಳ್ಳು ಪುರುಷತ್ವ. ಮದುವೆಯ ಮೊದಲ ರಾತ್ರಿ ಅಪರಿಚಿತಳಾದ ಹೆಂಡತಿಯ ಮೇಲೆ ತಮ್ಮ ಹಕ್ಕನ್ನು ತೋರಿಸಲು ಮುಂದಾಗುತ್ತಾರೆ. ಅವನು ಕ್ಷಣಕಾಲ ನಿಂತ. ಆದರೆ ಹಾಗೆ ಮಾಡಿದರೆ ಅವರು ಇಡೀ ಜೀವನ ಒಬ್ಬ ಅಪರಿಚಿತಳ ಜೊತೆ ಬದುಕುತ್ತಾರೆ. ಅವಳ ಆಲೋಚನೆಗಳೇನು, ಭಾವನೆಗಳೇನು, ಅವಳಿಗೆ ಏನು ಇಷ್ಟ ಏನು ಇಷ್ಟವಿಲ್ಲ, ಇವು ಯಾವುದೂ ಅವರಿಗೆ ತಿಳಿದಿರುವುದಿಲ್ಲ.
ಅವನು ಅವಳ ಕಣ್ಣಿನೊಳಗೆ ನೋಡಿದ. ಅಂಥ ಸುಂದರವಾದ ಸಂಬಂಧವನ್ನು ಜೀವನಪೂರ್ತಿ ಅನುಭವಿಸಲು ಸಾಧ್ಯವೇ ಇಲ್ಲ. ಅವಳು ನಿಧಾನವಾಗಿ ತಲೆ ಎತ್ತಿ ಅವನತ್ತ ನೋಡಿದಳು. ಈ ಬಾರಿ ಅವನ ಕಣ್ಣುಗಳಲ್ಲಿ ಕಠಿಣತೆ ಇರಲಿಲ್ಲ. ಅದರ ಬದಲು ಅರ್ಥಮಾಡಿಕೊಳ್ಳುವಿಕೆ ಇತ್ತು. ಈಗ ನಮಗೆ ಒಬ್ಬರ ಬಗ್ಗೆ ಒಬ್ಬರಿಗೆ ಏನೂ ಗೊತ್ತಿಲ್ಲ. ನನ್ನ ಆಲೋಚನೆಗಳು ನಿನಗೆ ಗೊತ್ತಿಲ್ಲ. ನಿನ್ನ ಸ್ವಭಾವ ನನಗೆ ಗೊತ್ತಿಲ್ಲ. ಹಾಗಾಗಿ ಕೆಲವು ದಿನ ನಾವು ಹೀಗೆ ಸ್ನೇಹಿತರಾಗಿ ಇರೋಣವೇ? ಮೊದಲು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋಣ, ಒಬ್ಬರನ್ನೊಬ್ಬರು ತಿಳಿದುಕೊಳ್ಳೋಣ, ನಂತರ ಮುಂದೆ ಹೋಗೋಣ. ಅವನು ಮೃದುವಾಗಿ ಕೇಳಿದ. ಏನು ಹೇಳುತ್ತೀಯಾ? ನಿನಗೆ ಸರಿ ಅನಿಸುತ್ತದೆಯಾ? ಅವನ ಆ ಮಾತುಗಳು ಅವಳ ಕಿವಿಗೆ ಬೀಳುತ್ತಿದ್ದಂತೆ ಅವಳ ಹೃದಯದ ಮೇಲೆ ಇಷ್ಟು ದಿನ ಇದ್ದ ದೊಡ್ಡ ಭಾರದ ಪರ್ವತವೇ ಕರಗಿದಂತೆ ಅನುಭವವಾಯಿತು. ಅವನು ಕಠಿಣ ಪೊಲೀಸ್ ಅಧಿಕಾರಿಯಂತೆ ಕಾಣುತ್ತಿದ್ದ. ಆದರೆ ತನ್ನ ಆತ್ಮಗೌರವ ಮತ್ತು ಮನಸ್ಸಿನ ಬಗ್ಗೆ ಇಷ್ಟು ಕಾಳಜಿ ವಹಿಸುವ ವ್ಯಕ್ತಿಯಾಗಿರುತ್ತಾನೆ ಎಂದು ಅವಳು ಕನಸಲ್ಲೂ ಊಹಿಸಿರಲಿಲ್ಲ. ಅವಳ ಮುಖದ ಮೇಲಿದ್ದ ಒತ್ತಡ ಕ್ಷಣಾರ್ಧದಲ್ಲಿ ಮಾಯವಾಯಿತು. ಅವಳ ತುಟಿಗಳ ಮೇಲೆ ಸಣ್ಣ ನಗು ಮೂಡಿತು. ಅವನು ಅದನ್ನು ಗಮನಿಸಿದರೂ ಉದ್ದೇಶಪೂರ್ವಕವಾಗಿ ಗಂಭೀರ ಮುಖ ಮಾಡುತ್ತಾ ಕೇಳಿದ. ಅಂದರೆ ನಿನಗೆ ಒಪ್ಪಿಗೆ ಇದ್ದರೆ ಮಾತ್ರ, ಇಲ್ಲದಿದ್ದರೆ ನಾನು ಈಗಲೂ? ಇಲ್ಲ ಇಲ್ಲ, ನನಗೆ ಸರಿ. ಅವಳು ಗಾಬರಿಯಿಂದ ಹೇಳಿಬಿಟ್ಟಳು. ತನ್ನದೇ ಮಾತಿಗೆ ಅವಳಿಗೆ ನಾಚಿಕೆಯಾಯಿತು. ಅವಳ ಮುಖದ ಮೇಲಿನ ಆ ನಾಚಿಕೆ ನೋಡಿ ಅವನಿಗೆ ನಗು ತಡೆಯಲಾಗಲಿಲ್ಲ. ಅವನ ದಪ್ಪ ಮೀಸೆಯ ಹಿಂದೆ ಅಡಗಿದ್ದ ಹಲ್ಲುಗಳು ಹೊಳೆಯುವಂತೆ ಅವನು ನಕ್ಕ. ಸರಿ, ಹಾಗಾದರೆ ಈಗ ನೀನು ನೆಮ್ಮದಿಯಾಗಿ ಮಲಗು. ಕಳೆದ 15 ದಿನಗಳಿಂದ ನೀನು ತುಂಬಾ ದಣಿದಿದ್ದೀಯಾ. ಹೊಸ ಮನೆ, ನನಗೆ ಹೆದರಬೇಡ, ನಾನು ಇಲ್ಲೇ ಇದ್ದೇನೆ. ಮಲಗುವ ಮೊದಲು ಬಾಲ್ಕನಿಯಲ್ಲಿ ಕತ್ತಲಿನಲ್ಲಿ ಕುಳಿತು ಆಕಾಶ ನೋಡುತ್ತಾ ಸ್ವಲ್ಪ ಸಮಯ ಕಳೆಯುವ ಅಭ್ಯಾಸ ನನಗಿದೆ. ಇಡೀ ದಿನದ ಗದ್ದಲವನ್ನೆಲ್ಲ ಅಲ್ಲಿ ಮರೆತು ಬಿಡುತ್ತೇನೆ. ಸ್ವಲ್ಪ ಹೊತ್ತಿನ ನಂತರ ಬರುತ್ತೇನೆ. ನೀನು ನನ್ನನ್ನು ಕಾಯದೆ ಮಲಗು ಎಂದು ಹೇಳಿ ಅವನು ಬಾಲ್ಕನಿಯ ಕಡೆ ಹೊರಟ. ಅವಳು ಹಾಸಿಗೆಯ ಮೇಲೆ ಮಲಗಿದಳು. ಮಂದ ಬೆಳಕು, ಬಾಲ್ಕನಿಯಿಂದ ಬೀಸುತ್ತಿದ್ದ ತಂಪಾದ ಗಾಳಿ. ಅವಳಿಗೆ ಯಾವಾಗ ನಿದ್ರೆ ಬಂದಿತೋ ಅವಳಿಗೇ ಗೊತ್ತಾಗಲಿಲ್ಲ. ಬೆಳಗ್ಗೆ ಕಿಟಕಿಯ ಪರದೆಗಳ ಮಧ್ಯದಿಂದ ಬಂದ ಮೃದುವಾದ ಚಿನ್ನದ ಬೆಳಕು ಕೋಣೆಯೆಲ್ಲ ಹರಡಿತ್ತು. ಅವಳು ಕಣ್ಣು ತೆರೆದಳು. ಕೆಲವು ಕ್ಷಣ ತಾನು ಎಲ್ಲಿದ್ದಾಳೆ ಎಂಬುದೇ ಅವಳಿಗೆ ನೆನಪಾಗಲಿಲ್ಲ. ಆದರೆ ಪಿಸ್ತಾ ಬಣ್ಣದ ಗೋಡೆಗಳು ಮತ್ತು ಬಿಳಿ ಪರದೆಗಳನ್ನು ನೋಡಿದಾಗ ತನ್ನ ಹೊಸ ಮನೆ ನೆನಪಾಯಿತು. ಅವಳು ಪಕ್ಕಕ್ಕೆ ನೋಡಿದಳು. ಹಾಸಿಗೆಯ ಇನ್ನೊಂದು ಭಾಗ ಖಾಲಿಯಾಗಿತ್ತು. ಅವನು ರಾತ್ರಿ ಬಾಲ್ಕನಿಯಿಂದ ಯಾವಾಗ ಬಂದು ಮಲಗಿದ ಎಂಬುದೇ ಅವಳಿಗೆ ತಿಳಿದಿರಲಿಲ್ಲ. ಅಯ್ಯೋ, ನಾನು ಇಷ್ಟು ಹೊತ್ತು ಮಲಗಿಬಿಟ್ಟೆ ಎಂಬ ನಾಚಿಕೆ ಅವಳಿಗೆ ಆಯಿತು. ಅವಳು ಬೇಗನೆ ಎದ್ದು ಬಾತ್ರೂಂಗೆ ಹೋದಳು. ಹಲ್ಲುಜ್ಜಿ ಮುಖ ತೊಳೆದು ಕೂದಲನ್ನು ಸರಿಯಾಗಿ ಕಟ್ಟಿಕೊಂಡು ಮತ್ತೆ ಕೋಣೆಗೆ ಬಂದಳು. ಕೆಳಗೆ ಹೋಗಬೇಕೆಂದು ಯೋಚಿಸುತ್ತಿದ್ದಾಗ ಬಾಗಿಲಿಗೆ ಸಣ್ಣದಾಗಿ ತಟ್ಟಿದ ಶಬ್ದವಾಯಿತು. ಬಾಗಿಲು ತೆರೆದು ಅವನು ಒಳಗೆ ಬಂದ. ಅವನ ಮೈಮೇಲೆ ಕಂದು ಬಣ್ಣದ ಟೀ ಶರ್ಟ್ ಮತ್ತು ಟ್ರ್ಯಾಕ್ ಪ್ಯಾಂಟ್, ಕೈಯಲ್ಲಿ ಸುಂದರವಾದ ಮರದ ಟ್ರೇ, ಅದರ ಮೇಲೆ 2 ಬಿಸಿ ಬಿಸಿ ಚೈನೀಸ್ ಮಣ್ಣಿನ ಕಪ್ಗಳು. ಚಹಾ ಕುಡಿ ಹುಡುಗಿ ಎಂದು ಹೇಳಿ ಒಂದು ಕಪ್ ಅವಳ ಕೈಗೆ ಕೊಟ್ಟ. ಅವಳು ಆಶ್ಚರ್ಯದಿಂದ ಅವನತ್ತ ನೋಡಿದಳು. ಅಯ್ಯೋ, ಇದು ಏನು? ನೀವು ಯಾಕೆ ಚಹಾ ಮಾಡಿದ್ದೀರಿ? ನನ್ನನ್ನು ಎಬ್ಬಿಸಬೇಕಿತ್ತಲ್ಲ. ನಾನು ಕೆಳಗೆ ಬಂದು ಚಹಾ ಮಾಡುತ್ತಿದ್ದೆ. ಅವನು ತನ್ನ ಕಪ್ನಿಂದ ಒಂದು ಗುಟುಕು ಕುಡಿದು ಮೀಸೆಯ ಮೇಲೆ ಬಂದಿದ್ದ ನೊರೆಯನ್ನು ನಾಲಿಗೆಯಿಂದ ತೆಗೆದುಕೊಂಡು ನಗುತ್ತಾ ಹೇಳಿದ. ನೋಡು, ಪ್ರತಿದಿನ ಬೆಳಗ್ಗೆ ಎದ್ದು ಮೊದಲ ಚಹಾವನ್ನು ನಾನೇ ಮಾಡಿಕೊಳ್ಳುವ ಅಭ್ಯಾಸ ನನಗೆ ಹಲವು ವರ್ಷಗಳಿಂದ ಇದೆ. ನಗರದಲ್ಲಿ ಒಬ್ಬನೇ ವಾಸಿಸಲು ಆರಂಭಿಸಿದ ದಿನದಿಂದ ಈ ನಿಯಮವನ್ನು ನಾನು ಮುರಿದಿಲ್ಲ. ಈಗ ಮದುವೆಯಾಗಿದೆ ಎಂದು ನನ್ನ ಈ ಅಭ್ಯಾಸವನ್ನು ಬದಲಿಸಬೇಕೆಂದಿಲ್ಲ. ಹಾಗಾಗಿ ಈ ಮನೆಯಲ್ಲಿ ಪ್ರತಿದಿನ ಬೆಳಗಿನ ಮೊದಲ ಚಹಾ ನಿನಗೆ ನನ್ನ ಕೈಯಿಂದಲೇ ಸಿಗುತ್ತದೆ. ಅವನು ಸ್ವಲ್ಪ ನಿಂತು ಮತ್ತೆ ನಗುತ್ತಾ ಹೇಳಿದ. ಚಹಾದಲ್ಲಿ ಸಕ್ಕರೆ, ಚಹಾ ಪುಡಿ ಅಥವಾ ಶುಂಠಿ ಕಡಿಮೆ ಹೆಚ್ಚಾಗಿದೆ ಅನಿಸಿದರೆ ಈಗಲೇ ಹೇಳು. ನಾಳೆಯ ಚಹಾ ನಿನ್ನ ರುಚಿಗೆ ತಕ್ಕಂತೆ ಮಾಡುತ್ತೇನೆ. ಬಾ, ಚಹಾ ತಣ್ಣಗಾಗುತ್ತದೆ. ಬೇಗ ಕುಡಿ. ಅವಳು ಮೊದಲ ಗುಟುಕು ಕುಡಿದಳು. ಶುಂಠಿ ಮತ್ತು ಏಲಕ್ಕಿಯ ಅದ್ಭುತ ಪರಿಮಳ, ಸರಿಯಾದ ಸಿಹಿ. ಆ ಒಂದು ಗುಟುಕಿನಲ್ಲೇ ಅವಳ ಮನಸ್ಸಿನಲ್ಲಿ ಅವನ ಬಗ್ಗೆ ಇದ್ದ ಗೌರವ ಮತ್ತಷ್ಟು ಗಾಳವಾಯಿತು. ನಿಜವಾಗಿಯೂ ಆ ದಿನದಿಂದ ಅವರ ಪ್ರತಿಯೊಂದು ಬೆಳಗ್ಗೆಯೂ ಇದೇ ಸಿಹಿಯಾದ ಚಹಾದಿಂದ ಆರಂಭವಾಗತೊಡಗಿತು. ಒಮ್ಮೆ ಅವನು ಬಾಗಿಲಿನಿಂದಲೇ, ಏ ಹುಡುಗಿ, ಚಹಾ ತಗೋ ಎನ್ನುತ್ತಿದ್ದ. ಮತ್ತೊಮ್ಮೆ ನಗುತ್ತಾ, ಚಹಾ ತಗೋ ಎನ್ನುತ್ತಿದ್ದ. ಇನ್ನೊಮ್ಮೆ ತುಂಬಾ ಮುದ್ದಾಗಿ, ಬಾಲಿಕೆ, ನಿನ್ನ ಚಹಾ ಸಿದ್ಧವಾಗಿದೆ ಎನ್ನುತ್ತಿದ್ದ. ಅವನು ಪ್ರತಿದಿನ ತಪ್ಪದೆ ಅವಳ ಕೈಗೆ ಚಹಾದ ಕಪ್ ಕೊಡುತ್ತಿದ್ದ. ಆ ಮನೆಯಲ್ಲಿ ಅವಳ ದಿನಗಳು ನಿಧಾನವಾಗಿ ಆದರೆ ತುಂಬಾ ಸಂತೋಷದಿಂದ ಸಾಗತೊಡಗಿದವು. ಮಧ್ಯಾಹ್ನ ಮಾವಸಿ ಬಂದು ಅಡುಗೆ ಮತ್ತು ಸ್ವಚ್ಛತೆಯ ಕೆಲಸ ಮಾಡುತ್ತಿದ್ದರು. ಮೊದಲು ಅವಳು ಹೆಚ್ಚಾಗಿ ಏನೂ ಮಾಡದೆ ಕುಳಿತಿರುತ್ತಿದ್ದಳು. ಆದರೆ ನಿಧಾನವಾಗಿ ಆ ಮನೆಯ ಮೇಲೆ ತನ್ನದೇ ಆದ ಛಾಪು ಮೂಡಿಸಲು ಆರಂಭಿಸಿದಳು. ಹಾಲ್ನ ಅಲಂಕಾರ ಬದಲಿಸಿದಳು. ಕಿಟಕಿಗಳ ಬಳಿ ಹೊಸ ಗಿಡಗಳನ್ನು ಇಟ್ಟಳು. ಬಂಗಲೆಯ ತೋಟದ ಬಗ್ಗೆ ವಿಶೇಷ ಕಾಳಜಿ ವಹಿಸಲು ಆರಂಭಿಸಿದಳು. ಮಾಲಿ ಕಾಕನಿಗೆ ಹೇಳಿ ಹೊಸ ಗುಲಾಬಿ ಗಿಡಗಳನ್ನು ನೆಡೆಸಿದಳು. ತುಳಸಿ ಕಟ್ಟೆಯನ್ನು ಸ್ವಚ್ಛಗೊಳಿಸಿದಳು. ಸಂಜೆ ಅವನು ವ್ಯವಹಾರ ಮುಗಿಸಿ ಮನೆಗೆ ಬಂದಾಗ ಬದಲಾಗಿದ್ದ ಮನೆಯ ಸುಂದರ ರೂಪವನ್ನು ನೋಡಿ ಅವನ ಕಣ್ಣುಗಳಲ್ಲಿ ಸಂತೋಷ ಮೂಡುತ್ತಿತ್ತು. ಆ 15 ದಿನಗಳಲ್ಲಿ ಅವನು ಅವಳನ್ನು ತನ್ನ ವಿವಾಹಿತ ಸ್ನೇಹಿತರ ಮನೆಗಳಿಗೆ 2-3 ಬಾರಿ ಕರೆದುಕೊಂಡು ಹೋದ. ಅಲ್ಲಿ ಅವಳು ಅವನ ಮತ್ತೊಂದು ರೂಪವನ್ನು ಕಂಡಳು. ಸ್ನೇಹಿತರ ಜೊತೆ ಇದ್ದಾಗ ಅವನು ತುಂಬಾ ಹಾಸ್ಯಪ್ರಿಯ, ನಗುವಿನ, ತಮಾಷೆ ಮಾಡುವ ವ್ಯಕ್ತಿಯಾಗಿದ್ದ. ಸ್ನೇಹಿತರ ಹೆಂಡತಿಯರು ಅವಳ ಜೊತೆ ಪ್ರೀತಿಯಿಂದ ಮಾತನಾಡುತ್ತಿದ್ದಾಗ ಅವನು ದೂರದಿಂದ ಅವಳನ್ನು ಹೆಮ್ಮೆಯಿಂದ ನೋಡುತ್ತಿದ್ದ. ಮನೆಗೆ ಹಿಂದಿರುಗಿದ ನಂತರ ರಾತ್ರಿ ಊಟದ ವೇಳೆ ಅವಳು ತಾನಾಗಿಯೇ ತನ್ನ ತವರು ಮನೆಯ ನೆನಪುಗಳನ್ನು ಅವನಿಗೆ ಹೇಳಲು ಆರಂಭಿಸಿದಳು. ತನ್ನ ಬಾಲ್ಯ, ಶಾಲೆ, ಸ್ನೇಹಿತೆಯರು,
ಊರಿನ ಸಣ್ಣಪುಟ್ಟ ಘಟನೆಗಳು. ಅವಳು ಗಂಟೆಗಟ್ಟಲೆ ಮಾತನಾಡುತ್ತಿದ್ದರೂ ಅವನು ಶಾಂತವಾಗಿ ಅವಳ ಮಾತುಗಳನ್ನು ಕೇಳುತ್ತಿದ್ದ. ಊಟ ಮುಗಿದ ನಂತರ ಮಲಗುವ ಮುನ್ನ ಅವಳು ಅವನ ಜೊತೆ ಬಾಲ್ಕನಿಗೆ ಹೋಗಲು ಆರಂಭಿಸಿದಳು. ರಾತ್ರಿಯ ಮೌನದಲ್ಲಿ ತೋಟದಿಂದ ಹರಡುತ್ತಿದ್ದ ರಾತ್ರಿ ರಾಣಿಯ ಸುಗಂಧ. ಇಬ್ಬರು ಬಾಲ್ಕನಿಯ ಅಂಚಿಗೆ ಒರಗಿ ನಿಂತುಕೊಳ್ಳುತ್ತಿದ್ದರು. ಕೆಲವೊಮ್ಮೆ ಆಕಾಶದ ನಕ್ಷತ್ರಗಳನ್ನು ನೋಡುತ್ತಿದ್ದರು. ಕೆಲವೊಮ್ಮೆ ಮೌನವಾಗಿ ತಂಪಾದ ಗಾಳಿಯ ಸ್ಪರ್ಶವನ್ನು ಅನುಭವಿಸುತ್ತಿದ್ದರು. ಈಗ ಆ ಮೌನದಲ್ಲಿ ಭಯ ಇರಲಿಲ್ಲ. ಅಲ್ಲಿ ಮಾತಿಲ್ಲದೆ ವ್ಯಕ್ತವಾಗುತ್ತಿದ್ದ ಒಂದು ಸುಂದರವಾದ ಸಂಭಾಷಣೆ ಇತ್ತು. ಒಂದು ದಿನ ಮಧ್ಯಾಹ್ನ ಅವನು ಮನೆಗೆ ಬಂದ. ಒಳ್ಳೆಯ ಸೀರೆ ಹಾಕಿಕೊಂಡು ರೆಡಿಯಾಗು, ನಿನ್ನನ್ನು ಒಂದು ಜಾಗಕ್ಕೆ ಕರೆದುಕೊಂಡು ಹೋಗಬೇಕು. ಅವಳು ಕುತೂಹಲದಿಂದ ಕೇಳಿದಳು. ಎಲ್ಲಿಗೆ? ಹೋದ ಮೇಲೆ ಗೊತ್ತಾಗುತ್ತದೆ. ಅವನು ತುಂಟವಾಗಿ ನಕ್ಕ. ಅವಳು ಹಗುರವಾದ ಗುಲಾಬಿ ಬಣ್ಣದ ಸುಂದರ ಜಾರ್ಜೆಟ್ ಸೀರೆ ಧರಿಸಿದಳು. ಸ್ವಲ್ಪ ಮೇಕಪ್ ಮಾಡಿಕೊಂಡಳು. ಕೂದಲಿಗೆ ಮಲ್ಲಿಗೆಯ ಹೂವಿನ ಗಜ್ರ ಹಾಕಿಕೊಂಡಳು. ಕೆಳಗೆ ಬಂದಾಗ ಅವನು ಮನೆಯ ಪೋರ್ಟಿಕೋದಲ್ಲಿ ತನ್ನ ಹಳೆಯ ಬುಲೆಟ್ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ನಿಂತಿದ್ದ. ಅವನ ಮೈಮೇಲೆ ಕಪ್ಪು ಲೆದರ್ ಜಾಕೆಟ್. ಅವಳು ಸೀರೆ ಧರಿಸಿ ಬುಲೆಟ್ ನೋಡಿದಾಗ ಅವಳ ಮುಖದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಮೂಡಿತು. ಏನಾಯಿತು? ಹಿಂದೆ ಕುಳಿತುಕೋ. ಅವಳು ನಿಧಾನವಾಗಿ ಸೀರೆಯನ್ನು ಸರಿಸಿಕೊಂಡು ಅವನ ಹಿಂದೆ ಒಂದು ಬದಿಗೆ ಕಾಲು ಹಾಕಿ ಕುಳಿತಳು. ಅವನು ಬುಲೆಟ್ನ ಎಕ್ಸಿಲರೇಟರ್ ತಿರುಗಿಸಿದ. ಬೈಕ್ ರಸ್ತೆಯ ಮೇಲೆ ವೇಗವಾಗಿ ಓಡತೊಡಗಿತು. ನಗರದ ಹೊರಭಾಗದಲ್ಲಿದ್ದ ಒಂದು ನಿರ್ಜನ ಬೆಟ್ಟದ ಕಡೆ ಅವನು ಅವಳನ್ನು ಕರೆದುಕೊಂಡು ಹೋಗುತ್ತಿದ್ದ. ಗಾಳಿಯ ವೇಗಕ್ಕೆ ಅವಳ ಸೀರೆ ಹಾರುತ್ತಿತ್ತು. ಒಂದು ತಿರುವಿನಲ್ಲಿ ಬೈಕ್ ಏಕಾಏಕಿ ವೇಗ ಪಡೆದಾಗ ಸಮತೋಲನ ಕಳೆದುಕೊಳ್ಳದಿರಲು ಅವಳು ತಿಳಿಯದೆ ಎರಡೂ ಕೈಗಳಿಂದ ಅವನ ಬಲವಾದ ಭುಜಗಳನ್ನು ಬಿಗಿಯಾಗಿ ಹಿಡಿದಳು. ಅದು ಅವರಿಬ್ಬರ ನಡುವಿನ ಮೊದಲ ಸ್ಪರ್ಶ. ಅವಳ ಕೈ ಅವನ ಭುಜವನ್ನು ಮುಟ್ಟಿದ ಕ್ಷಣ ಇಬ್ಬರ ದೇಹದಲ್ಲೂ ವಿದ್ಯುತ್ ಹರಿದಂತಾಯಿತು. ಅವನು ಕನ್ನಡಿಯಲ್ಲಿ ಅವಳತ್ತ ನೋಡಿದ. ಅವಳ ಕೆನ್ನೆಗಳು ನಾಚಿಕೆಯಿಂದ ಗುಲಾಬಿಯಾಗಿದ್ದವು. ಅವಳು ಕೈಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಅವನು ನಿಧಾನವಾಗಿ ತನ್ನ ಒಂದು ಕೈಯನ್ನು ಹಿಂದೆ ತೆಗೆದು ಅವಳ ಕೈಯನ್ನು ಮತ್ತೆ ತನ್ನ ಭುಜದ ಮೇಲೆ ಇಟ್ಟು ಹೇಳಿದ, ಹಿಡಿದುಕೋ, ಬೀಳುತ್ತೀಯ. ಆ ಒಂದು ಮಾತಿನೊಂದಿಗೆ ಅವರ ಮನಸ್ಸಿನ ನಡುವಿನ ಅಂತರದ ಗೋಡೆ ಮತ್ತಷ್ಟು ಕುಸಿಯಿತು. ಬೆಟ್ಟದ ಮೇಲೆ ತಲುಪಿದ ನಂತರ ಇಬ್ಬರೂ ಸೂರ್ಯಾಸ್ತವನ್ನು ನೋಡಿದರು. ಪಶ್ಚಿಮದ ಆಕಾಶದಲ್ಲಿ ಕಿತ್ತಳೆ, ಕೆಂಪು ಮತ್ತು ಗುಲಾಬಿ ಬಣ್ಣಗಳು ಬೆರೆತು ಅದ್ಭುತ ದೃಶ್ಯ ಮೂಡಿತ್ತು. ತಂಪಾದ ಗಾಳಿ ಬೀಸುತ್ತಿತ್ತು. ಅವಳ ಕೂದಲಿನಲ್ಲಿದ್ದ ಮಲ್ಲಿಗೆಯ ಪರಿಮಳ ಅವನ ಬಳಿಗೂ ತಲುಪುತ್ತಿತ್ತು. ಆ ಕ್ಷಣದಲ್ಲಿ ಆ ವಿಶಾಲವಾದ ಆಕಾಶದ ಕೆಳಗೆ ನಿಂತಿದ್ದ ಅವಳಿಗೆ ಒಂದು ಸತ್ಯ ಅರ್ಥವಾಯಿತು. ಒಮ್ಮೆ ಕಠಿಣನೆಂದು ಭಾವಿಸಿದ್ದ ಈ ಮನುಷ್ಯನೇ ಈಗ ತನ್ನ ಜೀವನದ ಅತ್ಯಂತ ಮೃದುವಾದ ಮತ್ತು ಸುರಕ್ಷಿತವಾದ ಆಶ್ರಯವಾಗಿದ್ದಾನೆ. ಆ ನಂತರದ ವಾರಗಳಲ್ಲಿ ಅವರು 2 ಸಿನಿಮಾಗಳನ್ನು ಒಟ್ಟಿಗೆ ನೋಡಿದರು. ಮೊದಲನೆಯದು ಕುಟುಂಬ ಸಮೇತ ನೋಡಬಹುದಾದ ಹಾಸ್ಯಮಯ ಸಿನಿಮಾ. ಥಿಯೇಟರ್ನಲ್ಲಿ ಇಬ್ಬರು ಪಾಪ್ಕಾರ್ನ್ ತಿನ್ನುತ್ತಾ ಮನಸಾರೆ ನಕ್ಕರು. ಆದರೆ ಎರಡನೆಯ ಸಿನಿಮಾ ಒಂದು ಹಳೆಯ ಬಂಗಲೆಯ ಹಿನ್ನೆಲೆಯ ಭಯಾನಕ ಹಾರರ್ ಸಿನಿಮಾ. ಚಿತ್ರದಲ್ಲಿ ಬಿಳಿ ಬಟ್ಟೆ ಧರಿಸಿದ ಒಬ್ಬ ಭಯಾನಕ ಮಹಿಳೆ ಕೈಯಲ್ಲಿ ದೀಪ ಹಿಡಿದು ಓಡಾಡುತ್ತಿದ್ದಳು. ಭಯಾನಕ ದೃಶ್ಯಗಳು ಮತ್ತು ಶಬ್ದಗಳನ್ನು ನೋಡಿ ಅವಳು ನಡುಗಿ ಹೋದಳು. ಆ ರಾತ್ರಿ ಮನೆಗೆ ಬಂದ ನಂತರವೂ ಅವಳ ಭಯ ಕಡಿಮೆಯಾಗಲಿಲ್ಲ. ಬೆಡ್ರೂಮ್ನ ಮಂದ ಬೆಳಕಿನಲ್ಲಿ ಪರದೆಗಳು ಸ್ವಲ್ಪ ಅಲುಗಾಡಿದರು. ಆ ಹೆಂಗಸು ಬಂದಿರಬಹುದು ಎಂದು ಅವಳಿಗೆ ಅನಿಸುತ್ತಿತ್ತು. ಅವನು ಹಾಸಿಗೆಯ ಮೇಲೆ ಮಲಗಿ ಪುಸ್ತಕ ಓದುತ್ತಿದ್ದ. ಅವಳು ಹಾಸಿಗೆಯ ಮೇಲೆ ಬಂದು ಎಂದಿನಂತೆ ದೂರವಾಗಿ ಮಲಗದೆ ನಿಧಾನವಾಗಿ ಅವನ ಹತ್ತಿರ ಸರಿದು ಬಂದು ಮಲಗಿದಳು. ಅವಳ ಕೈ ಅವನ ತೋಳಿಗೆ ತಾಗಿತು. ಅವನು ಪುಸ್ತಕವನ್ನು ಕೆಳಗೆ ಇಟ್ಟು ಅವಳತ್ತ ನೋಡಿದ. ಅವಳ ಮುಖದಲ್ಲಿ ಚಿಕ್ಕ ಮಗುವಿನಂತಿದ್ದ ಭಯ ಸ್ಪಷ್ಟವಾಗಿತ್ತು. ಅವನ ತುಟಿಗಳ ಮೇಲೆ ತುಂಟ ನಗು ಮೂಡಿತು. ಏನಮ್ಮ, ಇವತ್ತು ಅಂತರ ಕಡಿಮೆಯಾದಂತೆ ಕಾಣುತ್ತಿದೆ. ಅವಳು ಅಳುವಂತೆ ಮುಖ ಮಾಡಿ ಹೇಳಿದಳು. ಆ ಸಿನಿಮಾ ನೆನಪಾಗುತ್ತಿದೆ. ಅವನು ಏನೂ ಹೇಳಲಿಲ್ಲ. ನಿಧಾನವಾಗಿ ಕಂಬಳಿಯನ್ನು ಅವಳ ಮೇಲೆ ಹೊದಿಸಿದ. ಅವಳ ತಣ್ಣನೆಯ ಕೈಯನ್ನು ತನ್ನ ದೊಡ್ಡ ಅಂಗೈಯಲ್ಲಿ ಹಿಡಿದುಕೊಂಡ. ನಾನು ಇದ್ದೀನಲ್ಲ, ಮಲಗು, ಯಾರೂ ಬರುವುದಿಲ್ಲ. ಅವನ ಆ ಭರವಸೆಯ ಸ್ಪರ್ಶದಲ್ಲೇ ಅವಳ ಭಯ ಸಂಪೂರ್ಣವಾಗಿ ಕರಗಿತು. ಅವಳು ಅವನ ತೋಳನ್ನು ಬಿಗಿಯಾಗಿ ಹಿಡಿದು ತನ್ನ ಮುಖವನ್ನು ಅವನ ಎದೆಯ ಹತ್ತಿರ ಇಟ್ಟು ಕಣ್ಣು ಮುಚ್ಚಿದಳು. ಆ ರಾತ್ರಿ ಅವನಿಗೂ ಒಂದು ವಿಷಯ ಅರ್ಥವಾಯಿತು. ಅವಳ ಮನಸ್ಸಿನಲ್ಲಿದ್ದ ಎಲ್ಲಾ ಭಯವೂ ಈಗ ಮುಗಿದು ಅದರ ಜಾಗದಲ್ಲಿ ಕೇವಲ ವಿಶ್ವಾಸ ಉಳಿದಿತ್ತು. ಅವರ ಸಹವಾಸದ ದಿನಗಳು ಎಷ್ಟು ಸುಂದರವಾಗುತ್ತಾ ಹೋದವೋ, ಅವಳ ಮನಸ್ಸಿನ ಭಾವನೆಗಳು ಅಷ್ಟೇ ಗಾಳವಾಗತೊಡಗಿದವು. ಈಗ ಅವನು ಅವಳಿಗೆ ಅಪರಿಚಿತನಾಗಿರಲಿಲ್ಲ. ಆದರೂ ಕೆಲವೊಮ್ಮೆ ಅವನೊಳಗಿನ ಆ ಕಠಿಣ ಪುರುಷ ಇದ್ದಕ್ಕಿದ್ದಂತೆ ಹೊರಗೆ ಬರುತ್ತಿದ್ದ. ಆಫೀಸ್ನಲ್ಲಿ ಯಾರಾದರೂ ಉದ್ಯೋಗಿ ತಪ್ಪು ಮಾಡಿದರೆ ಅಥವಾ ರಸ್ತೆಯಲ್ಲಿ ಯಾರಾದರೂ ಟ್ರಾಫಿಕ್ ನಿಯಮ ಉಲ್ಲಂಘಿಸಿದರೆ ಅವನ ಮಾತುಗಳು ತುಂಬಾ ಕಠಿಣವಾಗುತ್ತವೆ. ಅವನ ಕಣ್ಣುಗಳು ಮತ್ತೆ ಆ ತೀಕ್ಷ್ಣ ರೂಪ ಪಡೆದುಕೊಳ್ಳುತ್ತವೆ. ಅವನ ಕೋಪ ಮತ್ತು ಶಿಸ್ತನ್ನು ನೋಡಿ ಅವಳು ಇನ್ನೂ ಕೆಲವೊಮ್ಮೆ ಬೆಚ್ಚಿ ಬೀಳುತ್ತಿದ್ದಳು. ಆದರೆ ಈಗ ಅವಳಿಗೆ ಅವನ ನಿಜವಾದ ಸ್ವಭಾವ ಗೊತ್ತಾಗಿತ್ತು. ಅವನು ತತ್ವಗಳಿಗೆ ಬದ್ಧನಾಗಿದ್ದ, ಅನ್ಯಾಯವನ್ನು ಸಹಿಸುವವನಲ್ಲ. ಆದರೆ ಮನಸ್ಸಿನಿಂದ ತುಂಬಾ ಮೃದುವಾದ ಮತ್ತು ಪ್ರೀತಿಯಿಂದ ತುಂಬಿದ ವ್ಯಕ್ತಿ. ಈಗ ಅವಳ ಮನಸ್ಸೇ ಅವಳೊಂದಿಗೆ ಆಟವಾಡತೊಡಗಿತ್ತು. ಬೆಳಗ್ಗೆ ಅವನು ಸ್ನಾನ ಮಾಡಿ ಹೊರಬಂದಾಗ ಅವನ ಒದ್ದೆಯಾದ ಕೂದಲಿನಿಂದ ಬೀಳುತ್ತಿದ್ದ ನೀರಿನ ಹನಿಗಳು, ಅವನ ದೇಹದಿಂದ ಬರುತ್ತಿದ್ದ ಸಾಬೂನು ಮತ್ತು ಸುಗಂಧದ ಪರಿಮಳ. ಅವನು ಹತ್ತಿರ ಬಂದಾಗ ಅವಳ ಹೃದಯದ ಬಡಿತ ಹೆಚ್ಚಾಗುತ್ತಿತ್ತು. ಅವನಿಂದ ತಿಳಿಯದೆ ಆಗುತ್ತಿದ್ದ ಸಣ್ಣ ಸ್ಪರ್ಶವು ಅವಳ ಮೈಯಲ್ಲಿ ರೋಮಾಂಚನ ಮೂಡಿಸುತ್ತಿತ್ತು. ಒಮ್ಮೆ ಭಯ ಹುಟ್ಟಿಸಿದ್ದ ಅವನ ದಪ್ಪ ಮೀಸೆ ಮತ್ತು ತೀಕ್ಷ್ಣ ಕಣ್ಣುಗಳೇ ಈಗ ಅವಳಿಗೆ ಸುಂದರವಾಗಿ ಆಕರ್ಷಕವಾಗಿ ಕಾಣತೊಡಗಿದ್ದವು. ಅವಳ ನಾಚಿಕೆ, ಅವಳ ಮೌನ, ಅವಳ ಸುವಾಸನೆ ಇವೆಲ್ಲವೂ ಈಗ ಅವನ ಮನಸ್ಸನ್ನು ಆಳವಾಗಿ ಮುಟ್ಟುತ್ತಿದ್ದವು. ಮತ್ತು ಅವಳ ಮನಸ್ಸಿನಲ್ಲಿ ನಡೆಯುತ್ತಿದ್ದ ಈ ಗೊಂದಲ ಅವನ ತೀಕ್ಷ್ಣ ಕಣ್ಣುಗಳಿಗೆ ಅರ್ಥವಾಗದೇ ಇರಲಿಲ್ಲ. ಒಂದು ದಿನ ಮಧ್ಯಾಹ್ನ ಅವನು ಮನೆಯಲ್ಲಿ ಕೆಲವು ಫೈಲ್ಗಳನ್ನು ನೋಡುತ್ತಾ ಕುಳಿತಿದ್ದ.
ಅವಳು ಅವನಿಗೆ ಚಹಾ ತಂದು ಮೇಜಿನ ಮೇಲೆ ಇಟ್ಟು ಹಿಂದಿರುಗಲು ಹೊರಟಳು. ಅಷ್ಟರಲ್ಲಿ ಅವನು ನಿಧಾನವಾಗಿ ಅವಳ ಕೈ ಹಿಡಿದ. ಅವಳ ಹೆಜ್ಜೆಗಳು ಅಲ್ಲಿಯೇ ನಿಂತವು. ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಅವನು ಕುರ್ಚಿಯಿಂದ ಎದ್ದು ಅವಳ ಹತ್ತಿರ ಬಂದ. ಅವಳ ಮುಖವನ್ನು ನೋಡುತ್ತಾ ಮೀಸೆಯ ಕೆಳಗೆ ಒಂದು ತುಂಟ ನಗು ಮೂಡಿಸಿಕೊಂಡು ಹೇಳಿದ, ಏನಮ್ಮ, ಇನ್ನೆಷ್ಟು ದಿನ ಮನೆಯಲ್ಲಿ ಹುಡುಗಿ ಅಂತ ಓಡಾಡುತ್ತೀಯಾ? ಈಗ ಹೆಂಡತಿಯಾಗಿ ಕೆಲವು ಮುಖ್ಯ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವೆಯೋ ಇಲ್ಲವೋ? ಅವನ ನೇರವಾದ ತುಂಟ ಮಾತು ಕೇಳಿ ಅವಳ ಹೃದಯದಲ್ಲಿ ಮಿಂಚು ಹೊಡೆದಂತಾಯಿತು. ಅವಳ ಕಿವಿಗಳು ನಾಚಿಕೆಯಿಂದ ಕೆಂಪಾದವು. ದೇಹದೊಳಗೆ ಒಂದು ಸಿಹಿಯಾದ ನಡುಕ ಹರಡಿತು. ಅವಳು ಹೇಗೋ ತನ್ನ ಕೈಯನ್ನು ಅವನ ಕೈಯಿಂದ ಬಿಡಿಸಿಕೊಂಡು ಓಡುತ್ತಾ ಅಡುಗೆ ಮನೆಗೆ ಹೋದಳು. ಅಲ್ಲಿ ಹೋಗಿ ಎದೆಯ ಮೇಲೆ ಕೈ ಇಟ್ಟುಕೊಂಡಳು. ಅವಳ ಹೃದಯ ಎಷ್ಟು ವೇಗವಾಗಿ ಬಡಿತವಾಗುತ್ತಿತ್ತೆಂದರೆ ತನ್ನದೇ ಉಸಿರಿನ ಶಬ್ದವೂ ಕೇಳಿಸುತ್ತಿರಲಿಲ್ಲ. ಕನ್ನಡಿಯಲ್ಲಿ ನೋಡಿಕೊಂಡಾಗ ಅವಳ ಮುಖವೆಲ್ಲ ಕೆಂಪಾಗಿತ್ತು. ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿದಳು. 2 ದಿನಗಳ ನಂತರ ಎಂದಿನಂತೆ ಬೆಳಗ್ಗೆ ಅವನು ಕೈಯಲ್ಲಿ ಚಹಾದ ಟ್ರೇ ಹಿಡಿದು ಕೋಣೆಗೆ ಬಂದ. ಬಾಲಿಕೆ, ಚಹಾ. ಇಬ್ಬರು ಹಾಸಿಗೆಯ ಮೇಲೆ ಎದುರುಮುಖವಾಗಿ ಕುಳಿತು ಚಹಾ ಕುಡಿಯುತ್ತಿದ್ದರು. ಚಹಾ ಕುಡಿಯುತ್ತಾ ಅವನು ತನ್ನ ಕಪ್ ಕೆಳಗಿಟ್ಟ. ಅವಳ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದು ಅತ್ಯಂತ ಮುಗ್ಧ ಮುಖದಿಂದ ಕೇಳಿದ, ಏನಮ್ಮ, ಒಂದು ಮಾತು ಕೇಳಲಿ? ಅವಳು ಅವನತ್ತ ನೋಡಿದಳು. ನಾಳೆ ಸಂಜೆ ನಮ್ಮ ಬೆಡ್ರೂಮ್ಗಾಗಿ 5 ಕಿಲೋ ತಾಜಾ ಗುಲಾಬಿ ದಳಗಳನ್ನು ತರಿಸೋಣ ಅಂತ ಯೋಚಿಸುತ್ತಿದ್ದೇನೆ. ನಿನಗೆ ಅನುಕೂಲವಾದ ದಿನ ಯಾವುದು ಅಂತ ಮೊದಲು ಕೇಳೋಣ ಅನ್ನಿಸಿತು. ಸರಿ ತಾನೆ? ಅವನು ತುಂಬಾ ಶಾಂತವಾಗಿ ಮತ್ತು ಮುಗ್ಧನಂತೆ ಮಾತನಾಡುತ್ತಿದ್ದ. ಆದರೆ ಅವನ ಕಣ್ಣುಗಳಲ್ಲೂ ತುಟಿಯ ಮೂಲೆಯಲ್ಲೂ ಅಡಗಿದ್ದ ತುಂಟನಗು ಅವನ ನಿಜವಾದ ಉದ್ದೇಶವನ್ನು ಹೇಳುತ್ತಿತ್ತು. 5 ಕಿಲೋ ಗುಲಾಬಿ ದಳಗಳ ಅರ್ಥ ಮಾಡಿಕೊಳ್ಳಲು ಅವಳು ಚಿಕ್ಕವಳೇನೂ ಅಲ್ಲ. ಆ ಕಲ್ಪನೆಯೊಂದೇ ಅವಳ ಮೈಯಲ್ಲಿ ನಡುಕ ಹುಟ್ಟಿಸಿತು. ಅವಳ ನಾಲಿಗೆ ಬಾಯಿಯ ಮೇಲ್ಭಾಗಕ್ಕೆ ಅಂಟಿಕೊಂಡಂತಾಯಿತು. ದೇಹವೆಲ್ಲ ನಾಚಿಕೆ ಮತ್ತು ಅನಾಮಿಕ ಸಂತೋಷದಿಂದ ಕಂಪಿಸತೊಡಗಿತು. ಅವಳು ಏನೂ ಮಾತನಾಡದೆ ಕಣ್ಣು ಮುಚ್ಚಿ ನಿಧಾನವಾಗಿ ಒಪ್ಪಿಗೆಯ ಸೂಚನೆಯಾಗಿ ತಲೆಯಾಡಿಸಿದಳು. ಅವಳ ಆ ಮೌನ ಒಪ್ಪಿಗೆ ಸಿಕ್ಕ ಕೂಡಲೇ ಅವನ ತೀಕ್ಷ್ಣ ಕಣ್ಣುಗಳು ಸಂತೋಷದಿಂದ ಹೊಳೆಯುವಂತೆ ಆಯಿತು. ಮೀಸೆಯ ಹಿಂದೆ ಅಡಗಿದ್ದ ನಗು ಈಗ ಸಂಪೂರ್ಣವಾಗಿ ಹೊರಬಂತು. ಮುಂದಿನ ದಿನ ಬೆಳಗ್ಗಿನಿಂದಲೇ ಮನೆಯಲ್ಲಿ ಒಂದು ವಿಚಿತ್ರವಾದ ವಾತಾವರಣ. ಇಬ್ಬರ ಕಣ್ಣುಗಳು ಒಬ್ಬರನ್ನೊಬ್ಬರು ನೇರವಾಗಿ ನೋಡುತ್ತಿರಲಿಲ್ಲ. ಆದರೆ ಮೌನದಲ್ಲೇ ಒಂದು ದೊಡ್ಡ ಸಂಭಾಷಣೆ ನಡೆಯುತ್ತಿತ್ತು. ಮಧ್ಯಾಹ್ನ ಮಾವಸಿ ಕೆಲಸ ಮುಗಿಸಿ ಬೇಗನೆ ಹೊರಟರು. ಸಂಜೆ ಅವನು ವ್ಯವಹಾರ ಮುಗಿಸಿ ಮನೆಗೆ ಬಂದ. ಮನೆಯೊಳಗೆ ಕಾಲಿಟ್ಟಾಗ ಅವಳು ಹಾಲ್ನಲ್ಲಿ ನಿಂತಿದ್ದಳು. ಅವನು ಅವಳ ಹತ್ತಿರ ಬಂದು ಅವಳ ಕಿವಿಯ ಬಳಿ ನಿಧಾನವಾಗಿ ಬಾಗಿ ಹೇಳಿದ, ಏನಮ್ಮ, ಒಂದು ತಪ್ಪೊಪ್ಪಿಗೆ ಮಾಡಬೇಕಿತ್ತು. ಅವಳು ಅವನತ್ತ ನೋಡಿದಳು. ಆ ಗುಲಾಬಿ ದಳಗಳ ಮಾತು ಕೇವಲ ನಿನ್ನ ಅನುಮತಿ ಕೇಳುವುದಕ್ಕಾಗಿ ಹೇಳಿದ್ದೆ. ಹೂಗಳನ್ನು ಚೆಲ್ಲುವುದು, ಗುಲಾಬಿ ದಳಗಳನ್ನೆಲ್ಲ ಹಾಕುವುದು, ಇವೆಲ್ಲ ನನಗೆ ತುಂಬಾ ಸಿನಿಮಾ ತರಹ ಅನಿಸುತ್ತದೆ. ಹಾಗಾಗಿ ಆ ಗುಲಾಬಿ ದಳಗಳ ಆರ್ಡರ್ ಕ್ಯಾನ್ಸಲ್ ಮಾಡಿದ್ದೇನೆ. ಅವಳು ನೆಮ್ಮದಿಯ ಉಸಿರೆಳೆಯುವಷ್ಟರಲ್ಲಿ ಅವನು ತುಂಟವಾಗಿ ಸೇರಿಸಿದ, ಆದರೆ ಉಳಿದ ಯೋಜನೆಯಲ್ಲಿ ಮಾತ್ರ ನನ್ನಿಂದ ಯಾವುದೇ ಬದಲಾವಣೆ ಇಲ್ಲ. ಅವನ ಮಾತು ಕೇಳಿ ಅವಳು ನಾಚಿಕೆಯಿಂದ 2 ಕೈಗಳಿಂದ ಮುಖ ಮುಚ್ಚಿಕೊಂಡಳು. ಅವನು ಜೋರಾಗಿ ನಕ್ಕು ಮೇಲಿನ ಮಹಡಿಗೆ ಹೊರಟ. ರಾತ್ರಿ ಆಯಿತು. ಅವರು ಯಾವಾಗ ಊಟ ಮಾಡಿದರು, ಏನು ತಿಂದರು ಎಂಬುದೇ ಇಬ್ಬರಿಗೂ ನೆನಪಿರಲಿಲ್ಲ. ಆ ರಾತ್ರಿ ಅವರಿಬ್ಬರಿಗೂ ಪ್ರಿಯವಾಗಿದ್ದ ಬಾಲ್ಕನಿಯು ಅವರ ಅನುಪಸ್ಥಿತಿಯನ್ನು ಅನುಭವಿಸುತ್ತಿರುವಂತೆ ಕಾಣುತ್ತಿತ್ತು. ಪ್ರತಿದಿನ ತೋಟದ ಮೌನವನ್ನು ನೋಡಲು ಅಲ್ಲಿ ಬರುತ್ತಿದ್ದ ಅವರು ಆ ರಾತ್ರಿ ಬಾಲ್ಕನಿಗೆ ಬಂದಿರಲಿಲ್ಲ. ಕೋಣೆಯಲ್ಲಿ ಮಂದ ಹಳದಿ ನೈಟ್ ಲ್ಯಾಂಪ್ ಹೊಳೆಯುತ್ತಿತ್ತು. ವಾತಾವರಣದಲ್ಲಿ ಮಲ್ಲಿಗೆ ಮತ್ತು ಸುಗಂಧದ್ರವ್ಯದ ಮೃದುವಾದ ಪರಿಮಳ ಹರಡಿತ್ತು. ಅವಳು ಮೊದಲ ರಾತ್ರಿಯಂತೆಯೇ ಹಾಸಿಗೆಯ ತುದಿಯಲ್ಲಿ ಕುಳಿತಿದ್ದಳು. ಆದರೆ ಇಂದಿನ ಪರಿಸ್ಥಿತಿ ಸಂಪೂರ್ಣ ಭಿನ್ನವಾಗಿತ್ತು. ಅವಳ ಮೈಮೇಲೆ ಸುಂದರವಾದ ಮೃದುವಾದ ಗುಲಾಬಿ ಬಣ್ಣದ ಶಿಫಾನ್ ಸೀರೆ, ಕೂದಲಲ್ಲಿ ತಾಜಾ ಮಲ್ಲಿಗೆಯ ಗಜ್ರ. ಅವಳ ಎದೆಯಲ್ಲಿ ಇಂದು ಕೂಡ ಜೋರಾಗಿ ಹೃದಯ ಬಡಿತವಾಗುತ್ತಿತ್ತು. ಆದರೆ ಈ ಬಾರಿ ಆ ಬಡಿತದಲ್ಲಿ ಭಯದ ಒಂದಿಷ್ಟು ಅಂಶ ಇರಲಿಲ್ಲ. ಅವನು ನಿಧಾನವಾಗಿ ಅವಳ ಹತ್ತಿರ ಬಂದ. ಅವಳ ಗಲ್ಲದ ಕೆಳಗೆ ತನ್ನ ಕೈಯನ್ನು ಮೃದುವಾಗಿ ಇಟ್ಟು ಅವಳ ಮುಖವನ್ನು ಮೇಲಕ್ಕೆತ್ತಿದ. ಅವಳ ಸುಂದರವಾದ ಕಾಜಲ್ ಹಚ್ಚಿದ ಕಣ್ಣುಗಳು ನಾಚಿಕೆಯಿಂದ ಕೆಳಗೆ ಬಾಗಿದ್ದವು. ನನ್ನ ಕಡೆ ನೋಡು. ಅವನ ಗಂಭೀರವಾದರೂ ಮೃದುವಾದ ಧ್ವನಿ ಅವಳ ಕಿವಿಗೆ ಅಮೃತದಂತೆ ಬಿತ್ತು. ಅವಳು ನಡುಗುತ್ತಿದ್ದ ಕಣ್ಣುರೆಪ್ಪೆಗಳನ್ನು ನಿಧಾನವಾಗಿ ಮೇಲಕ್ಕೆತ್ತಿದಳು. ಅವಳ ಮುಂದೆ ಅದೇ ಕಠಿಣವಾಗಿ ಕಾಣುತ್ತಿದ್ದ ಕಣ್ಣುಗಳು. ಆದರೆ ಇಂದು ಆ ಕಣ್ಣುಗಳಲ್ಲಿ ಕೋಪವಿರಲಿಲ್ಲ. ಅಲ್ಲಿ ಅಪಾರವಾದ ಮಮತೆ ಮತ್ತು ಅಳತೆಯೇ ಇಲ್ಲದ ಪ್ರೀತಿಯ ಸಾಗರವೇ ತುಂಬಿಕೊಂಡಿತ್ತು. ಒಮ್ಮೆ ಭಯ ಹುಟ್ಟಿಸಿದ್ದ ಅವನ ದಪ್ಪ ಮೀಸೆ ಈಗ ಅವಳ ಗಲ್ಲದ ಹತ್ತಿರ ಬಂದಿತ್ತು. ಆ ಮೀಸೆಯ ಮೃದುವಾದ ಸ್ಪರ್ಶ ಅವಳ ಗಲ್ಲಕ್ಕೆ ತಾಗಿದಾಗ ಅವಳ ದೇಹದೊಳಗೆ ವಿದ್ಯುತ್ ಹರಿದಂತೆ ಆಯಿತು. ಅವನು ಅವಳ ಹತ್ತಿರ ಬಂದು ತುಂಬಾ ಮೃದುವಾಗಿ ಹೇಳಿದ, ನಿನ್ನನ್ನು ಮೊದಲ ಬಾರಿ ನೋಡಲು ಬಂದ ದಿನದಿಂದಲೂ ನೀನು ನನಗೆ ಸ್ವಲ್ಪ ಅಸಮಾಧಾನವಾಗಿರುವಂತೆ ಕಾಣುತ್ತಿದ್ದೆ. ನಿನ್ನ ಕಣ್ಣಿನಲ್ಲಿ ಸಂಪೂರ್ಣ ನಿರಾಕರಣೆ ಇರಲಿಲ್ಲ. ಆದರೆ ಹೃದಯದಿಂದ ಬಂದ ಒಪ್ಪಿಗೆಯೂ ಇರಲಿಲ್ಲ. ನಿನ್ನ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಭಯ ಇತ್ತು. ಆದ್ದರಿಂದ ನಾನು ಒಂದು ನಿರ್ಧಾರ ಮಾಡಿಕೊಂಡಿದ್ದೆ. ನಿನ್ನ ಮನಸ್ಸಿನಲ್ಲಿರುವ ಸಂಕೋಚ ಮತ್ತು ಭಯ ಸಂಪೂರ್ಣವಾಗಿ ಹೋಗುವವರೆಗೆ ನಾನು ನಿನ್ನನ್ನು ಎಂದಿಗೂ ಸ್ಪರ್ಶಿಸುವುದಿಲ್ಲ ಎಂದು. ನನಗೆ ಒಬ್ಬ ಅಪರಿಚಿತ ಹೆಂಗಸಿನ ಜೊತೆ ಸಂಸಾರ ಆರಂಭಿಸಬೇಕೆಂದಿಲ್ಲ. ನನ್ನ ಮೇಲೆ ಸಂಪೂರ್ಣ ವಿಶ್ವಾಸ ಇಡುವ ಒಬ್ಬ ಮುದ್ದಾದ ಹುಡುಗಿಯ ಜೊತೆ ಜೀವನ ಆರಂಭಿಸಬೇಕು. ಅವನು ಅವಳ ಕಣ್ಣಿನೊಳಗೆ ನೋಡಿದ. ಈಗ ನಿನ್ನ ಮನಸ್ಸಿನಲ್ಲಿದ್ದ ಆ ಭಯ ಹೋಗಿದೆ ಎಂದು ನನಗೆ ಅನಿಸುತ್ತಿದೆ. ಆದರೂ ಇಂದಿಗೂ ನಿನ್ನ ಮನಸ್ಸಿನಲ್ಲಿ ಸ್ವಲ್ಪವಾದರೂ ಸಂಕೋಚವಿದ್ದರೆ ನಾನು ಇನ್ನೂ ಕಾಯಲು ಸಿದ್ಧನಿದ್ದೇನೆ. ಅವನ ಮಾತು ಕೇಳುತ್ತಿದ್ದಂತೆ ಅವಳ ಕಣ್ಣುಗಳಿಂದ ಪ್ರೀತಿಯ 2 ಹನಿಗಳು ಜಾರಿದವು. ಇಷ್ಟು ಸಂವೇದನಾಶೀಲ, ಇಷ್ಟು ಪ್ರೀತಿಯಿಂದ ತುಂಬಿದ ಪತಿ ಈ ಜಗತ್ತಿನಲ್ಲಿ ಇನ್ನೊಬ್ಬನಿರಲು ಸಾಧ್ಯವೇ ಇಲ್ಲ ಎಂದು ಅವಳಿಗೆ ಅನಿಸಿತು.
ಅವಳು ಒಂದು ಕ್ಷಣವೂ ಯೋಚಿಸಲಿಲ್ಲ. ತನ್ನ ನಡುಗುತ್ತಿದ್ದ ಕೈಗಳನ್ನು ಮುಂದೆ ಚಾಚಿ ಅವನ ಬಾಯಿಯ ಮೇಲೆ ಇಟ್ಟು ಅವನ ಮಾತನ್ನು ನಿಲ್ಲಿಸಿದಳು. ಮುಂದಿನ ಕ್ಷಣದಲ್ಲಿ ಅವಳು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಆ ಒಂದು ಅಪ್ಪುಗೆಯಲ್ಲೇ ಎಲ್ಲಾ ಮಾತುಗಳು ಕೊನೆಗೊಂಡವು. ಅವರ ನಡುವಿನ ಅಂತರದ ಪ್ರತಿಯೊಂದು ಗೋಡೆಯೂ ಆ ಕ್ಷಣದಲ್ಲಿ ಕುಸಿದು ಬಿದ್ದಿತು. ಅವನ ಕಠಿಣ ಕಣ್ಣುಗಳು ಮತ್ತು ಅವಳ ನಾಚಿಕೆಯ ಕಣ್ಣುಗಳು ಪ್ರೀತಿಯ ಒಂದೇ ಭಾವದಲ್ಲಿ ಒಂದಾದವು. ಆ ರಾತ್ರಿ ಮೊದಲು ಅವರ ದೇಹಗಳು ಒಂದಾಗಲಿಲ್ಲ. ಮೊದಲು ಅವರ ಆತ್ಮಗಳು ಒಂದಾದವು. ಅವರಿಬ್ಬರ ನಡುವಿನ ನಿಜವಾದ ವಿಶ್ವಾಸ ಮತ್ತು ಪ್ರೀತಿ ಆ ಕ್ಷಣದಲ್ಲಿ ಸಂಪೂರ್ಣವಾಯಿತು. ಮರುದಿನ ಬೆಳಗ್ಗೆ ಹೊಸ ಬೆಳಕಿನೊಂದಿಗೆ ಉದಯವಾಯಿತು. ಕಿಟಕಿಯಿಂದ ಒಳಬಂದ ಚಿನ್ನದ ಸೂರ್ಯಕಿರಣಗಳು ನೇರವಾಗಿ ಹಾಸಿಗೆಯ ಮೇಲೆ ಹರಡಿದ್ದವು. ತೋಟದಿಂದ ಪಕ್ಷಿಗಳ ಮಧುರ ಚಿಲಿಪಿಲಿ ಕೇಳಿಸುತ್ತಿತ್ತು. ಅವಳಿಗೆ ನಿಧಾನವಾಗಿ ಎಚ್ಚರವಾಯಿತು. ಆ ಬೆಳಗ್ಗೆ ಅವಳ ಜೀವನದ ಅತ್ಯಂತ ವಿಭಿನ್ನವಾದ ಬೆಳಗ್ಗೆಯಾಗಿತ್ತು. ದೇಹದಲ್ಲಿ ಒಂದು ಸಿಹಿಯಾದ ದಣಿವು, ಮನಸ್ಸಿನಲ್ಲಿ ಹೇಳಲಾಗದಷ್ಟು ಸಂತೋಷ. ಅವಳು ಎರಡೂ ಕೈಗಳನ್ನು ಮೇಲಕ್ಕೆತ್ತಿ ಆಲಸ್ಯದಿಂದ ಮೈಚಾಚಿದಳು. ಗಲ್ಲದ ಮೇಲೆ ಬಿದ್ದಿದ್ದ ಕೂದಲಿನ ಬಟ್ಟೆಯನ್ನು ಹಿಂದಕ್ಕೆ ಸರಿಸಿ ಪಕ್ಕಕ್ಕೆ ನೋಡಿದಳು. ಎಂದಿನಂತೆ ಅವನು ಅಲ್ಲಿ ಇರಲಿಲ್ಲ. ಅವಳ ಮುಖದ ಮೇಲೆ ಒಂದು ಸಿಹಿಯಾದ ನಾಚಿಕೆಯ ನಗು ಮೂಡಿತು. ಕಳೆದ ರಾತ್ರಿ ನಡೆದ ಪ್ರತಿಯೊಂದು ಕ್ಷಣವೂ ಅವಳ ಕಣ್ಣ ಮುಂದೆ ಸುಂದರ ಕನಸಿನಂತೆ ತೇಲಿತು. ಅವನ ಮೃದುವಾದ ಸ್ಪರ್ಶ, ಅವನ ಬಲವಾದ ಆದರೆ ಕಾಳಜಿಯಿಂದ ತುಂಬಿದ ಅಪ್ಪುಗೆ. ಅವಳು ತನ್ನೊಳಗೆ ನಾಚಿಕೊಂಡು ನಕ್ಕಳು. ಅಷ್ಟರಲ್ಲಿ ಮೆಟ್ಟಿಲಿನಿಂದ ಪರಿಚಿತವಾದ ಹೆಜ್ಜೆಗಳ ಶಬ್ದ ಕೇಳಿಸಿತು. ಅವಳು ತಕ್ಷಣ ಸೀರೆಯ ಸೆರಗನ್ನು ಸರಿಸಿಕೊಂಡು ಹಾಸಿಗೆಯ ಮೇಲೆ ಸರಿಯಾಗಿ ಕುಳಿತಳು. ಬಾಗಿಲು ತೆರೆದಿತು. ಅವನು ಒಳಗೆ ಬಂದ. ಅವನ ಮೈಮೇಲೆ ಎಂದಿನ ಟೀ ಶರ್ಟ್, ಮುಖದಲ್ಲಿ ವಿಚಿತ್ರವಾದ ತೃಪ್ತಿ, ಕೈಯಲ್ಲಿ ಎಂದಿನ ಮರದ ಟ್ರೇ. ಅವನು ಕೋಣೆಗೆ ಕಾಲಿಟ್ಟ. ಅವಳತ್ತ ನೋಡಿದ. ತುಟಿಗಳ ಮೇಲೆ ಅದೇ ತುಂಟ ನಗು ಹರಡಿತು. ಆದರೆ ಈ ಬಾರಿ ಅವನು ಹೊಸ ರೀತಿಯಲ್ಲಿ ಕರೆದ, ಬೈ ಸಾಹೇಬ್, ಚಹಾ. ಆ ಒಂದು ಬದಲಾದ ಸಂಬೋಧನೆ ಅವಳ ಹೃದಯದ ಬಡಿತವನ್ನೇ ಒಂದು ಕ್ಷಣ ನಿಲ್ಲಿಸಿದಂತೆ ಆಯಿತು. ಇಲ್ಲಿಯವರೆಗೆ ಅವಳನ್ನು ಹುಡುಗಿ, ಪೋರಿ, ಬಾಲಿಕೆ ಎಂದು ಕರೆಯುತ್ತಿದ್ದವನು ಇಂದು ಸಂಪೂರ್ಣ ಹಕ್ಕಿನಿಂದ ಬೈ ಸಾಹೇಬ್ ಎಂದು ಕರೆದಿದ್ದ. ಆ ಒಂದು ಪದದಲ್ಲೇ ಅವನು ಅವಳನ್ನು ತನ್ನ ಮನೆಯ, ತನ್ನ ಜೀವನದ ಮತ್ತು ತನ್ನ ಹೃದಯದ ನಿಜವಾದ ಮಾಲಕಿಯಾಗಿ ಸ್ವೀಕರಿಸಿದ್ದ. ಅವನು ಚಹಾದ ಟ್ರೇಯನ್ನು ಸೈಡ್ ಟೇಬಲ್ ಮೇಲೆ ಇಟ್ಟ. ನಂತರ ಅವಳ ಹತ್ತಿರ ಬಂದು ಹಾಸಿಗೆಯ ಮೇಲೆ ಅವಳ ಎದುರಿಗೆ ಕುಳಿತ. ಅವಳು ನಿಧಾನವಾಗಿ ತಲೆ ಎತ್ತಿ ಅವನತ್ತ ನೋಡಿದಳು. ಒಮ್ಮೆ ತನ್ನನ್ನು ಹೆದರಿಸುತ್ತಿದ್ದ ಅವನ ದಪ್ಪ ಮೀಸೆ ಈಗ ಅವಳಿಗೆ ಅಷ್ಟೇನು ಭಯ ಹುಟ್ಟಿಸಲಿಲ್ಲ. ಆ ಮೀಸೆಯ ಹಿಂದೆ ಅಡಗಿದ್ದ ಅವನ ತುಟಿಗಳು ಈಗ ಅವಳಿಗೆ ತುಂಬಾ ಪರಿಚಿತವಾಗಿದ್ದವು. ಅವನ ಕಣ್ಣುಗಳು, ಒಮ್ಮೆ ಅವಳಿಗೆ ಕಠಿಣ, ಕೋಪಭರಿತ ಮತ್ತು ಭೇದಿಸುವಂತಿದ್ದ ಆ ಕಣ್ಣುಗಳು ಈಗ ಹಾಗಿರಲಿಲ್ಲ. ಅವುಗಳಲ್ಲಿ ಈಗ ಕೇವಲ ಮಮತೆ, ಜೀವನ ಪೂರ್ತಿ ಜೊತೆಯಾಗಿರುವ ಭರವಸೆ ಮತ್ತು ಅಳತೆಯೇ ಇಲ್ಲದ ಪ್ರೀತಿ. ಆ ಕಣ್ಣುಗಳ ಸಾಗರದಲ್ಲಿ ತನ್ನದೇ ಪ್ರತಿಬಿಂಬವನ್ನು ನೋಡುತ್ತಾ ಅವಳು ಸಂಪೂರ್ಣವಾಗಿ ಕಳೆದು ಹೋದಳು. ಅವನು ಅವಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ನಿಧಾನವಾಗಿ ತನ್ನ ತುಟಿಗಳಿಗೆ ಹತ್ತಿರ ತಂದ. ಅವಳು ಕೂಡ ತನ್ನ ಮತ್ತೊಂದು ಕೈಯನ್ನು ಮುಂದೆ ಚಾಚಿ ಅವನ ಭುಜದ ಮೇಲೆ ಇಟ್ಟಳು. ಇಬ್ಬರ ಕಣ್ಣುಗಳು ಒಂದಕ್ಕೊಂದು ಬೆಸೆದುಕೊಂಡವು. ಆ ಕ್ಷಣದಲ್ಲಿ ಕೋಣೆಯಲ್ಲಿದ್ದ ಸಮಯವೇ ನಿಂತಂತೆ ಅನಿಸಿತು. ಗಾಳಿ ಕೂಡ ನಿಂತಂತೆ. ಪ್ರಪಂಚವೇ ಅವರಿಬ್ಬರಿಗಾಗಿ ಕ್ಷಣಕಾಲ ಮೌನವಾಗಿದ್ದಂತೆ. ಮತ್ತು ಆ ಪ್ರೀತಿಯಿಂದ ತುಂಬಿದ ಮೌನದ ಮಧ್ಯೆ ಸೈಡ್ ಟೇಬಲ್ ಮೇಲೆ ಇಟ್ಟಿದ್ದ ಆ ದಿನದ ಮೊದಲ ವಿಶೇಷ ಚಹಾ ಮಾತ್ರ ನಿಧಾನವಾಗಿ ಆವಿ ಕಳೆದುಕೊಂಡು ತಣ್ಣಗಾಗುತ್ತಿತ್ತು. ಸ್ನೇಹಿತರೆ, ಮದುವೆ ಎಂದರೆ ಕೇವಲ ಎರಡು ದೇಹಗಳ ಅಥವಾ ಎರಡು ಕುಟುಂಬಗಳ ಸಂಗಮವಲ್ಲ. ಅದು ಎರಡು ಮನಸ್ಸುಗಳ ನಿಧಾನವಾದ ಒಂದಾಗುವಿಕೆ. ಅಲ್ಲಿ ಒಬ್ಬರ ಭಾವನೆಗಳಿಗೆ ಮತ್ತೊಬ್ಬರು ಗೌರವ ಕೊಡಬೇಕು. ಅಲ್ಲಿ ಬಲವಂತ ಇರಬಾರದು. ಅಲ್ಲಿ ತಾಳ್ಮೆ ಇರಬೇಕು, ಅರ್ಥ ಮಾಡಿಕೊಳ್ಳುವಿಕೆ ಇರಬೇಕು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೀತಿ ಮತ್ತು ವಿಶ್ವಾಸ ಇರಬೇಕು. ಒಬ್ಬರ ಮನಸ್ಸನ್ನು ಮತ್ತೊಬ್ಬರು ಗೌರವಿಸಿದಾಗ ಮಾತ್ರ ದಾಂಪತ್ಯ ನಿಜವಾದ ಅರ್ಥದಲ್ಲಿ ಸುಂದರವಾಗಿ ಅರಳುತ್ತದೆ. ಈ ಕತೆ ನಿಮಗೆ ಹೇಗನಿಸಿತು ಎಂಬುದನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಕತೆ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಪ್ರೀತಿಪಾತ್ರರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಸುಂದರವಾದ ಕತೆಗಳನ್ನು ಕೇಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.